ಬಡವನ ಮೇಲೆ ಸರ್ಕಾರ ಗದಾ ಪ್ರಹಾರ. ಕೇಂದ್ರ ರಾಜ್ಯ ಸರ್ಕಾರಗಳಿಂದ ದರ ಏರಿಕೆ ಬರೆ. ಜನಾಕ್ರೋಶ ಯಾತ್ರೆ ಮಾಡಿದವರಿಗೆ ಮುಖಭಂಗ. ನಗೆಪಾಟಲಿಗೀಡಾದ ಕಾಂಗ್ರೆಸ್ ವಿರೋಧಿ ಹೋರಾಟ. ಪ್ರಜಾ ಜ್ವಾಲಾಗ್ನಿ. ವೀಕ್ಷಿಸಿ ಬಿಗ್ ಡಿಬೇಟ್ ಸಂಜೆ 7 ಗಂಟೆಗೆ. ಈತ ಹೆಸರಿಗಷ್ಟೇ ನಿರ್ಮಾಪಕ, ಸರ್ಕಾರಿ ಭೂಮಿ ಕಂಡ್ರೆ ತೋರಿಸ್ತಾನೆ ಕೈ ಚಳಕ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಬೆಟ್ಟ ಗುಡ್ಡ ಕೆರೆ ಗೋಮಾಳ ಏನೇ ಇದ್ರು ನುಂಗಿ ನೀರ್ ಕುಡಿಯೋ ಪ್ರಳಯಾಂತಕ. ನಾಲ್ಕು ಜನ ಕೆಡಿ ಬ್ರದರ್ಸ್ ಒಟ್ಟಾದ್ರೆ ಮಟಾಶ್. ಯಾರು ಈ ಪರೋಡಿ ಅಂಟಮಾಸ್? ಆ 300 ಕೋಟಿ ಸರ್ಕಾರಿ ಆಸ್ತಿಗೆ ಸ್ಕೆಚ್ ಹಾಕಿದ್ದೇಗೆ ಗೊತ್ತಾ ಈ ಬ್ಯಾಡ್ ಬಾಯ್ಸ್. ಕೆಡಿ ಬ್ರದರ್ಸ್ ನಿರೀಕ್ಷಿಸಿ ನಿಮ್ಮ ಪ್ರಜಾ ಟಿವಿಯಲ್ಲಿ. ಜನಾಕ್ರೋಶ ಯಾತ್ರೆ ಮಾಡಿ ಮುಖಭಂಗ ಅನುಭವಿಸಿದ ರಾಜ್ಯ ಬಿಜೆಪಿ. ಕೇಂದ್ರ ಸರ್ಕಾರದ ಆದೇಶಕ್ಕೆ ರಾಜ್ಯ ಬಿಜೆಪಿ ನಾಯಕರ ಸಿಲಿಂಡರ್ ಸ್ಫೋಟ. ಬೆಲೆ ಏರಿಕೆ ಹೋರಾಟ ಡಿಕೆ ಸಿದ್ದು ಬಿಚ್ಚಿಟ್ಟಿದ್ದು ಕಪಾಳ ಮೋಕ್ಷದ ಕಥೆ. ಇವತ್ತು ನಿಮಗೆ ಕೇಂದ್ರ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿ ಬೆಲೆ ಏರಿಕೆಯ ಕಪಾಳ ಮೋಕ್ಷ. ವೀಕ್ಷಿಸಿ ಪ್ರಜಾ ಸ್ಪೆಷಲ್ ರಾತ್ರಿ 9:30ಕ್ಕೆ. ನಮಸ್ಕಾರ, ಪ್ರಜಾ ಟಿವಿಯ ಪ್ರೈಮ್ ಶೋ ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಸುರೇಶ್. ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರ ವಿರುದ್ಧ ಜನಾಕ್ರೋಶ ಯಾತ್ರೆ ಅಂತ ಮಾಡ್ತಾ ಇದ್ದಾರೆ. ಆದರೆ ಇದರ ನಡುವೆನೆ ಕೇಂದ್ರ ಸರ್ಕಾರ ಅಡುಗೆ ಅನಿಲ ಸಿಲಿಂಡರ್ ದರ 50 ರೂಪಾಯಿ ಏರಿಕೆ ಮಾಡಿರೋದು ಈಗ ಸಾಕಷ್ಟು ಜನಾಕ್ರೋಶಕ್ಕೆ ನಿಜವಾಗ್ಲೂ ಕಾರಣ ಆಗ್ತಾ ಇದೆ ಎರಡೂ ಪಕ್ಷಗಳ ಮೇಲೆ. ಒಂದು ಕಡೆ ಕಾಂಗ್ರೆಸ್ ವಿರುದ್ಧವಾಗಿ ಇವರು ಬಿಜೆಪಿ ಅವರು ಮಾಡೋ ಸಂದರ್ಭ ಜನರು ಎಲ್ಲೊಂದು ಕಡೆ ನಮ್ಮ ಪರವ ಪ್ರತಿಪಕ್ಷ ಇದೆಯಪ್ಪ, ಹೌದು ರಾಜ್ಯದಲ್ಲೆಲ್ಲ ಬೆಲೆ ಏರಿಕೆ ಆಗ್ಬಿಟ್ಟಿತ್ತು, ಇವರು ಧ್ವನಿ ಎತ್ತಾ ಇದ್ದಾರೆ ಅಂತ ಎಲ್ಲೊಂದು ಕಡೆ ಬೆಂಬಲ ಕೊಡೋ ನಿಟ್ಟಿನಲ್ಲಿ ಇದ್ರು. ಆದರೆ ಈಗ ಬಿಜೆಪಿ ಅವರು ಕೂಡ ಬರ ಎಳೆದಿರ್ತಕ್ಕಂಥ ನಿಜವಾಗ್ಲೂ ಕೂಡ ಇದು ಗಾಯದ ಮೇಲೆ ಉಪ್ಪು ಸವರದಂತಾಗಿದೆ ಜನಸಾಮಾನ್ಯರ ಪಾಡು ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇದ್ರ ಬಗ್ಗೆ ಬ್ರೇಕಿಂಗ್ ಪಾಯಿಂಟ್ಸ್ ಕೂಡ ಇದೆ, ಅದನ್ನು ಕೂಡ ನೋಡೋಣ, ಆಮೇಲೆ ನಾವು ಚರ್ಚೆಯನ್ನು ಮುಂದುವರಿಸೋಣ. ಬೆಲೆ ಏರಿಕೆ ಅಸ್ತ್ರ ಹಿಡಿದು ಅಖಾಡಕ್ಕಿಳಿದವರಿಗೆ ಮುಖಭಂಗ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಜನಾಕ್ರೋಶ ಯಾತ್ರೆಯಲ್ಲಿದ್ದವರಿಗೆ ಮೋದಿ ಬಿಗ್ ಶಾಕ್ ನೀಡಿದ್ದಾರೆ. ಕೇಂದ್ರ ಸರ್ಕಾರದಲ್ಲೂ ಕೂಡ ಇದೀಗ ಬೆಲೆ ಏರಿಕೆ ಬರೆ. ಈಗಾಗಲೇ ರಾಜ್ಯ ಸರ್ಕಾರದಿಂದ ಅನೇಕ ರೀತಿಯಲ್ಲಿ ಜನರು ಈ ಬೆಲೆ ಏರಿಕೆ ಬಿಸಿಯನ್ನು ಅನುಭವಿಸ್ತಾ ಇದ್ದಾರೆ. LPG ಸಿಲಿಂಡರ್ ದರ 50 ರೂಪಾಯಿ ಏರಿಕೆ ಮಾಡಿರುವಂಥ ಜನಾಕ್ರೋಶ ಕಾರಣವಾಗಿದೆ. ಉಜ್ವಲ ಯೋಜನೆಯ ಫಲಾನುಭವಿಗಳು ಕೂಡ ಶಾಕು. ಅವರಿಗೆ ಕಡಿಮೆ ದರದಲ್ಲಿ ಸಿಗ್ತಾ ಇದ್ದ ಸಿಲಿಂಡರು ಈಗ ಅವ್ರಿಗೂ ಕೂಡ ಈ 50 ರೂಪಾಯಿ ಏರಿಕೆ ಬಿಸಿ ತಟ್ಟಿದೆ. ಬೆಲೆ ಏರಿಕೆ ಅಸ್ತ್ರ ಹಿಡಿದು ಅಖಾಡಕ್ಕಿಳಿದವರಿಗೆ
ಒಂದು ದೊಡ್ಡ ಮುಜುಗರ ಆಗುವಂಥ ಸನ್ನಿವೇಶ. ಜನಾಕ್ರೋಶ ಯಾತ್ರೆಯಲ್ಲಿದ್ದಂಥವರಿಗೆ ಮೋದಿ ಭಿಕ್ಷಾ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ ಈಗ 50 ರೂಪಾಯಿ ಅಡುಗೆ ಅನಿಲ ಸಿಲಿಂಡರ್ ದರ ಏರಿಕೆ ಮಾಡಿರುವಂಥದ್ದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. 14.2 kg ತೂಕದ ಸಿಲಿಂಡರ್ ಬೆಲೆ ಇದೀಗ 853 ರೂಪಾಯಿ ಆಗಿದೆ. ಬೆಲೆ ಏರಿಕೆ ಅಸ್ತ್ರವನ್ನು ಹಿಡಿದು ಇವರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಜನಸಾಮಾನ್ಯರು ಈ ರೀತಿ ಬೆಲೆ ಏರಿಕೆ ಆಗ್ತಾ ಇದ್ರೆ ಬದುಕೋದು ಹೇಗೆ? ಆದಾಯ ಕಡಿಮೆ, ಖರ್ಚು ಜಾಸ್ತಿ. ಹೊರಗಡೆ ಹೋದ್ರೆ ನೋಡಿ, LPG ಸಿಲಿಂಡರ್ 50 ರೂಪಾಯಿ ಹೆಚ್ಚಿಸಿರೋದ್ರಿಂದ ಈಗ ಜನರ ಬದುಕು ದುಸ್ತರ ಆಗ್ತಾ ಇದೆ. 853 ರೂಪಾಯಿ ಕೊಡಬೇಕೀಗ ಅಡುಗೆ ಅನಿಲ ಸಿಲಿಂಡರ್ಗೆ, 50 ರೂಪಾಯಿ ಏರಿಕೆ ಆಗಿರೋದ್ರಿಂದ. ಇದು ನಿಜವಾಗ್ಲೂ ಕೂಡ ಶ್ರೀಸಾಮಾನ್ಯನ ಹೊಟ್ಟೆ ಮೇಲೆ ಹೊಡಿತಾ ಇರುವಂಥ ಸರ್ಕಾರಗಳು ಅನ್ನೋಂಥ ಆಕ್ರೋಶ ವ್ಯಕ್ತವಾಗ್ತದೆ. ಯಾಕಂದ್ರೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಎಲ್ಲ ಮಾಡ್ತಾ ಇತ್ತು, ಸಾಕಷ್ಟು ಟ್ಯಾಕ್ಸ್ಗಳಾಗ್ತಾ ಇತ್ತು ಅಂತೇಳಿ ಆಕ್ರೋಶ ಇತ್ತು. ಈಗ BJP ಕೂಡ ಅದೇ ಮಾಡಿದೆಯಲ್ವಾ, ಶ್ರೀಸಾಮಾನ್ಯನ ಹೊಟ್ಟೆ ಮೇಲೆ ಹೊಡೆದಂಥ ಸರ್ಕಾರಗಳು ಅನ್ನೋಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಹಾಲು ಮೊಸರು ಬಳಸಂಗಿಲ್ಲ, ಟೀ ಕಾಫಿ ಕುಡಿಯಂಗಿಲ್ಲ, ಹೊರಗಡೆ ಪ್ರಯಾಣ ಮಾಡೋಂಗಿಲ್ಲ, ಮೆಟ್ರೋ ದರ ಕೂಡ ಏರಿಕೆ ಆಗಿರುವಂಥದ್ದು, ಬಸ್ ಚಾರ್ಜ್ ಕೂಡ ರೇಟ್ ಜಾಸ್ತಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬಂದಿದೆ. ಈಗ ಶ್ರೀಸಾಮಾನ್ಯನ ಹೊಟ್ಟೆ ಮೇಲೆ ಸರ್ಕಾರಗಳು ಈ ರೀತಿ ಹೊಡಿತಾ ಇದ್ದಾರೆ. ಜೀವನ ಮಾಡೋದು ಹೇಗೆ? ಹಾಲು ಮೊಸರು ಬಳಸಂಗಿಲ್ಲ, ಅದು ಕೂಡ ರೇಟ್ ಜಾಸ್ತಿ ಆಗಿದೆ, 4 ರೂಪೀಸ್ ಆಗಿದೆ ಲೀಟರ್ಗೆ. ಪ್ರಯಾಣ ಮಾಡೋಂಗಿಲ್ಲ, ಅಲ್ಲೂ ಕೂಡ ಎಲ್ಲ ಬಿಸಿ ಮುಟ್ತಾ ಇದೆ. ಇದೀಗ ಅಡುಗೆ ಮನೆ ಸಿಲಿಂಡರ್ ಕೂಡ ತುಟ್ಟಿ. ಏನಾದರೂ ತಂದರೆ ಆಹಾರ ಧಾನ್ಯಗಳು, ತರಕಾರಿ ಎಲ್ಲ ಬೇಯಿಸಿ ತಿನ್ನೋದು ಹೇಗಪ್ಪ ಅನ್ನೋಂಥ ಚಿಂತೆ ಜನರದು. ಶ್ರೀಸಾಮಾನ್ಯನ ಜೀವನ ದಿನೇ ದಿನೇ ಸಂಕಷ್ಟಕ್ಕೀಡಾಗ್ತಾ ಇದೆ. ಒಂದು ಕಡೆ ಉದ್ಯೋಗಗಳು ಸಿಗ್ತಾ ಇಲ್ಲ ಯುವಜನರಿಗೆ ಅನ್ನುವಂಥ ಒಂದು ವಿಚಾರ, ಇನ್ನೊಂದು ಕಡೆ ಉದ್ಯೋಗ ಮಾಡ್ತಿರೋರು ಸಂಬಳ ಸಾಕಾಗ್ತಿಲ್ಲ ಅನ್ನೋವಂಥದ್ದು ಮಧ್ಯಮ ವರ್ಗದವರಿಗೆ ಎಲ್ಲ. ಬಡವರಾಗಲಿ ಮಧ್ಯಮ ವರ್ಗದವರಾಗಲಿ ಯಾವ ರೀತಿ ಬದುಕೋದು? ಜನಕ್ಕೆ ಇದು ಶಾಕ್ ಮೇಲೆ ಶಾಕ್. ಬೆಲೆ ಏರಿಕೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ. ಜನರಿಗೆ ಈ ಒಂದು ಕಷ್ಟವನ್ನು ಕೊಡ್ತಾ ಇರೋ ಸರ್ಕಾರದ ವಿರುದ್ಧ ಈಗ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲೆಲ್ಲೂ ಕೂಡ ದರ ಹೆಚ್ಚಳದ ಬರೆ. ನಾವು ಜನಪರ ಅಂತ ಬಿಂಬಿಸೋದಕ್ಕೆ BJPಯವರನ್ನು ಹೊರಟರು, ಆದರೆ ಕರ್ನಾಟಕದಲ್ಲಿ ತಮ್ಮದೇ ಪಕ್ಷದ ಒಂದು ಯಾತ್ರೆಯನ್ನು ಮರೆತು ಬಿಟ್ರ ಮೋದಿ ಅನ್ನುವಂಥ ವಿಚಾರ. ಯಾಕಂದ್ರೆ ಇವರು ಜನರಿಗೆ ಸರ್ಕಾರದ ವಿರುದ್ಧ ಜನಾಭಿಪ್ರಾಯ ಮೂಡಿಸೋದಕ್ಕೆ ಹೋದ್ರು. ಅದಕ್ಕೆ ಹೆಸರು ಕೂಡ ಒಳ್ಳೆ ಹೆಸರು ಕೊಟ್ಟಿದ್ರು, ಜನಾಕ್ರೋಶ ಯಾತ್ರೆ ಅಂತೇಳಿ. ಜನರ ಆಕ್ರೋಶ ಇದೆ ಈ ರೀತಿ ಸರ್ಕಾರದ ವಿರುದ್ಧ ಅಂತೇಳಿ. ಆದರೆ ಜನಾಕ್ರೋಶದ ಯಾತ್ರೆಯನ್ನು ಮರೆತು ಬಿಟ್ರ ಮೋದಿಯವರು. ಜನಾಕ್ರೋಶ ಯಾತ್ರೆ ಮಾಡೋ ಸಂದರ್ಭದಲ್ಲೇ ರಾಜ್ಯ BJP ನಾಯಕರಿಗೆ ಒಂದು ರೀತಿ ಮುಜುಗರ ಆಗುವಂಥ ಸನ್ನಿವೇಶ. ಕಾಂಗ್ರೆಸ್ಗೂ ನಿಮ್ಗೆ ಏನು ವ್ಯತ್ಯಾಸ ಅಂತಿದ್ದಾರೆ ಜನ. ಈಗ ನೀವು ಯಾತ್ರೆ ಮಾಡ್ತಿದ್ದೀರಲ್ಲ ನಮ್ಮ ಪರವಾಗಿ, ಈಗ ನೀವು ಜಾಸ್ತಿ ಮಾಡಿದ ರೇಟು, ನಿಮಗೂ ಕಾಂಗ್ರೆಸ್ ಅವ್ರಿಗೆ ಏನು ವ್ಯತ್ಯಾಸ ಅಂತ ಜನ ಕೇಳ್ತಿದ್ದಾರೆ. ತಾವು ಜನಪರ ಅಂತ ಬಿಂಬಿಸಲು ಹೊರಟಿದ್ದ BJP ಈಗ ಮುಗ್ಗರಿಸುವಂತಾಗಿದೆ. ಕರ್ನಾಟಕದಲ್ಲಿ ತಮ್ಮ ಪಕ್ಷದ ಯಾತ್ರೆ ಮರೆತ ಮೋದಿ ಮರ್ತು ಬಿಟ್ರ? ಹಾಗಾದರೆ ಮೋದಿಯವರು ಅಪ್ಡೇಟ್ ಇರಲಿಲ್ವ ಅವರಿಗೆ? ಅದ್ರ ಬಗ್ಗೆ ಅವ್ರನ್ನ ಕೇಳೋಣ, ಪ್ರತಿನಿಧಿ ಇದ್ದಾರೆ. ಕಾಂಗ್ರೆಸ್ಗೂ ನಿಮಗೂ ವ್ಯತ್ಯಾಸ ಏನು ಅಂತ ಜನ ಕೇಳ್ತಿದ್ದಾರೆ. ಈಗ ಏನು ವ್ಯತ್ಯಾಸ? ಯಾರಿದ್ರು ಒಂದೇ ನಮಗೆ. ಬಡ ಮಧ್ಯಮ ವರ್ಗ ಜನರಿಂದ ಸರ್ಕಾರಗಳಿಗೆ ಹಿಡಿಶಾಪ, ಜನ ಶಾಪ ಹಾಕುವಂಥ ಪರಿಸ್ಥಿತಿ ಬಂದಿದೆ. ತಾವು ಜನಪರ ಅಂತ ಬಿಂಬಿಸಿಕೊಳ್ಳೋದಕ್ಕೆ BJP ಹೊರಟಿತ್ತು. ಖಂಡಿತ ಜನರ ಪರವಾಗಿ ಕೆಲಸವನ್ನು ಮಾಡಲೇಬೇಕು ಪ್ರತಿಪಕ್ಷ. ಅವರು ಜನಾಕ್ರೋಶ ಯಾತ್ರೆ ಅಂತ ಒಳ್ಳೆ ಟೈಟ್ಲ್ ಕೂಡ ಇಟ್ಟಿದ್ರು. ಆದರೆ ಆಗಿದ್ದೇನು? ಮೊದಲನೇ ದಿವಸನೇ ಇನ್ನು ಹೋರಾಟಕ್ಕೆ ಅವರು ಕಾಲಿಟ್ಟರು. ಅದೇ ದಿನ ಈ ಬೆಲೆ ಏರಿಕೆ ಬಿಸಿ ತಟ್ಟಿರ್ತಕ್ಕಂಥ ಕೇಂದ್ರ ಸರ್ಕಾರದ ನ್ಯೂಸ್ ಬರುತ್ತೆ, ಸಿಲಿಂಡರ್ ದರ 50 ರೂಪಾಯಿ ಹೆಚ್ಚಳ ಮಾಡಿರೋದು. ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ BJP ವಕ್ತಾರರಾಗಿರುವಂಥ ಗೋವಿಂದರಾಜ್ ಯಾದವ್ ಅವರು ಜಾಯ್ನ್ ಆಗಿದ್ದಾರೆ. ಗೋವಿಂದರಾಜ್ ಅವರೇ, ಕಾರ್ಯಕ್ರಮ ಸ್ವಾಗತ. ಹಾಗೆಯೇ ಕಾಂಗ್ರೆಸ್ ವಕ್ತಾರರಾಗಿರುವಂಥ ಕಶ್ಯಪ್ ಅವರು ಜಾಯ್ನ್ ಆಗಿದ್ದಾರೆ. ಕಶ್ಯಪ್ ಅವರೇ, ಕಾರ್ಯಕ್ರಮ ಸ್ವಾಗತ. ಇನ್ನು AAP ವಕ್ತಾರರಾಗಿರುವಂಥ ನಂಜಪ್ಪ ಕಾಳಿಮಠ ಬಂದಿದ್ದಾರೆ. ನಂಜಪ್ಪ ಅವರೇ, ಕಾರ್ಯಕ್ರಮ ಸ್ವಾಗತ. ಮೊದಲನೇ ಗೋವಿಂದರಾಜ್ ಅವರು ನಿಮ್ಮಿಂದನೇ ಆರಂಭಿಸ್ತೀನಿ. ಯಾಕಂದರೆ ಈ ಜನಾಕ್ರೋಶ ಯಾತ್ರೆ, ನಾನು ಅದಕ್ಕೆ ಆಗಲೇ ಹೇಳ್ತಾ ಇದ್ದೆ, ಟೈಟ್ಲ್ ಭಾಳ ಚೆನ್ನಾಗಿದೆ, ಜನಾಕ್ರೋಶ ಅಂತೇಳಿ. ಒಂದು ರೀತಿಯ ಆಕ್ರೋಶ ಇದ್ದೇ ಇತ್ತು. ಇಲ್ಲಿ ಬೆಲೆ ಏರಿಕೆ ಆದ ಸಂದರ್ಭ ಜನರು ಅಸಮಾಧಾನಗೊಂಡಿದ್ರು, ಜೀವನ ಹೇಗೆ ನಡೆಸೋದು ಪ್ರಶ್ನೆ ಮಾಡಿದ್ರು. ಆದರೆ ನೀವು ಮಾಡಿದಂಥ ಯಾತ್ರೆಯಿಂದ ಏನು ಉಪಯೋಗ ಆಯಿತು? ನೀವು ಮಾಡೋದು ಸಂದರ್ಭದಲ್ಲೇ ಕೇಂದ್ರ ಸರ್ಕಾರ 50 ರೂಪಾಯಿ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಿದೆ. ಏನಿದ್ರು ಏನು ಅರ್ಥ ಕೊಡುತ್ತೆ ಇದು ಅಂತ? ಇವತ್ತು ದೇಶದ ತೈಲೋತ್ಪನ್ನಗಳ ಬೆಲೆಗಳು
ಇದು ಜಾಗತಿಕ ಮಾರುಕಟ್ಟೆಗೆ ಅನುಗುಣವಾಗಿ ಆಟೋಮೆಟಿಕ್ ಆಗಿ ಅದ್ರ ಬೆಲೆ ಅದ್ರ ಹೆಂಗೆ ವೇರಿಯೇಷನ್ ಆ ಒಂದು ಇದ್ರ ಮೇಲೆ ಸುಮಾರು ಕಳೆದ 8 ವರ್ಷ ಆಗಿದೆ ಇದ್ರ ಬೆಲೆದು ವೇರಿಯೇಷನ್. ಯಾವುದೇ ಒಂದು ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಂಗಿಲ್ಲ. ಜಾಗತಿಕ ಮಾರುಕಟ್ಟೆಯಲ್ಲಿ ಯಾವ್ಯಾವ ಸಮಯಕ್ಕೆ ಬೆಲೆ ಜಾಸ್ತಿ ಆದರೆ ಆಟೋಮೆಟಿಕ್ ಆಗೋದು, ಅದೇ ರೀತಿ ಇಳಿದ್ರೆ ಅದು ಆಟೋಮೆಟಿಕ್ ಆಗಿ ಇಳಿಯುವಂಥದ್ದು. ಈಗ ಇದಕ್ಕೆ ಮುಂಚೆ ಇದ್ದಿದ್ದು ಸುಮಾರು 980 ರೂಪಾಯಿ ಗ್ಯಾಸ್ ಬೆಲೆ ಇರ್ತಿತ್ತು, ಅದು ಸುಮಾರು 180 ರೂಪಾಯಿ ಕಮ್ಮಿ ಆಗಿತ್ತು, ಈಗ 805 ರೂಪಾಯಿನಾಯಿತು. ಸೊ ಈಗೇನು 50 ರೂಪಾಯಿ ಜಾಸ್ತಿ ಆಗಿದೆ ಅಂತ ನೀವೇನು ಹೇಳ್ತಾ ಇದ್ದೀರಾ? ಇದು ಒಟ್ಟು ಏನು ಗ್ಲೋಬಲ್ ಮಾರ್ಕೆಟ್ಗೆ ಅಂತ ಏನು ಕನೆಕ್ಟ್ ಮಾಡಿದ್ರಲ್ಲ, ಆ ಗ್ಲೋಬಲ್ ಮಾರ್ಕೆಟಲ್ಲಿ ಹೆಂಗೆ ವೇರಿಯೇಷನ್ ಆಗುತ್ತೆ, ಅಲ್ಲಿನ ಡಾಲರು ಇನ್ನೊಂದು ಮತ್ತೊಂದು ಇದ್ರ ಮೇಲೆ ಇದು ವೇರಿಯೇಷನ್ ಆಗಿರ್ತಕ್ಕಂಥದ್ದು. ಇದು ಸಹಜವಾಗಿ ಇವತ್ತೇನೋ ಬೆಲೆ ಇವತ್ತು ನಾವು ಹೋರಾಟ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಲ್ಲಿ ಬೆಲೆ ಜಾಸ್ತಿ ಆಗಿರೋದು ಬಂದಾಗ ಮಾತ್ರ ಕಡಿಮೆ ಮಾಡ್ಬಿಡ್ತಾರೆ. ಅದಂಗೆ ಈಗ ಇಲ್ಲ ನೋಡಿ ಸರ್, ನೋಡಿ ಕಳೆದ ವರ್ಷ ಮಾರ್ಚ್ ನಲ್ಲಿ ನೀವು ದರ ಪರಿಷ್ಕರಣೆ ಮಾಡ್ತೀರಾ, ಆಗ 100 ರೂಪಾಯಿ ಕಡಿತ ಮಾಡಿದ್ರೆ ಇಲ್ಲ. ನೀವು ತೈಲೋತ್ಪನ್ನ ಏನ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಏನಿದೆ ಇದು ಒಟ್ಟು ಕನೆಕ್ಟ್ ಮಾಡಿರ್ತಕ್ಕಂಥದ್ದು ಗ್ಲೋಬಲ್ ಮಾರ್ಕೆಟ್ಗೆ. ಗ್ಲೋಬಲ್ ಮಾರ್ಕೆಟ್ ಯಾವ ರೀತಿಯಾಗಿ ಒಂದು ಬೆಲೆ ವೇರಿಯೇಷನ್ ಇದರಲ್ಲಿ ಕ್ರೂಡ್ ಆಯಿಲ್ ಮೇಲೆ ಆಗುತ್ತಲ್ಲ, ಆ ರೀತಿ ಇದ್ರ ಮೇಲೆ ಬೆಲೆಗಳು ವೇರಿಯೇಷನ್ ಆಗುತ್ತೆ. ಇದು ಇವತ್ತು ನಾವೇನೋ ಜನಾಕ್ರೋಶ ಈ ಕರ್ನಾಟಕದಲ್ಲಿ ಒಂದು ಕೆಟ್ಟ ಸರ್ಕಾರದ ವಿರುದ್ಧ ಒಂದು ದೊಡ್ಡ ಹೋರಾಟ ಜನರಿಗೆ ಇವತ್ತು ಬಹಳ ಎಲ್ಲೋ ಒಂದ್ ಕಡೆ ನೋವಾಗಿದೆ ಸರ್. ನೀವು ಹೇಳ್ಬೋದು ಇಲ್ಲ ಗ್ಯಾಸ್, ನೀವು ಇದ್ರ ಮಧ್ಯದಲ್ಲಿ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರೆ ಜನಕ್ಕೆ ಅರ್ಥ ಆಗಿದೆ. ಕಳೆದ 8 ವರ್ಷದಲ್ಲಿ ಗ್ಯಾಸ್ ಬೆಲೆ ಎಲ್ಲ ಯಾವ ರೀತಿಯಾಗಿ ವೇರಿಯೇಷನ್ ಆಗ್ತಾ ಇದೆ, ಪೆಟ್ರೋಲಿಯಂ ಪ್ರಾಡಕ್ಟ್ ಯಾವ ರೀತಿ ಆಗ್ತಾ ಇದೆ, ಇದು ಗ್ಲೋಬಲ್ ಮಾರ್ಕೆಟ್ ಜಾಗತಿಕ ಮಾರ್ಕೆಟ್ ಅಲ್ಲಿ ಬದಲಾವಣೆ ಆದಂಗೆ ಇಲ್ಲೂ ಕೂಡ ಆಗುತ್ತೆ. ಆದ್ರೆ ಇಲ್ಲ ಒಂದ್ ನಿಮಿಷ, ಇವತ್ತು ಒಂದ್ ನಿಮಿಷ ಕೇಳಿ ಸರ್, ಇವತ್ತು ಕಾಂಗ್ರೆಸ್ ಅವ್ರು ಮಾಡಿರತಕ್ಕಂಥದ್ದು ಏನು ಅಂದ್ರೆ, ಇವತ್ತು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಬೇರೆ ಕೆಲಸ ಮಾಡೋಕ್ಕಾಗ್ದಲೇ ಒಂದು ದೃಷ್ಟಿ ಇಟ್ಕೊಂಡು, ಬೇರೆ ಅಭಿವೃದ್ಧಿ ಕೆಲಸಗಳು ಮಾಡೋಕ್ಕಾಗ್ದಲೇ ಇಟ್ಕೊಂಡು ಇವತ್ತು ಉದ್ದೇಶಪೂರ್ವಕವಾಗಿ ಬೆಲೆ ಹೆಚ್ಚಳ ಮಾಡಿದ್ರೇನೆ ಅವ್ರು ಸರ್ಕಾರ ನಡೆಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ. ಏನು ಸಿದ್ದರಾಮಯ್ಯನವರು 2023 ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಹೇಳಿ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಏನು 5 ಗ್ಯಾರಂಟಿಗಳು ಅಂತ ಅನೌನ್ಸ್ ಮಾಡ್ಕೊಂಡು ಬಂದ್ರಲ್ಲ ಸರ್, ಈ ಗ್ಯಾರಂಟಿಗಳಿಂದ ಇವತ್ತು 136 ಶಾಸಕರು ಗೆದ್ರಲ್ಲ. ಇವತ್ತು ಅದೇ ಶಾಸಕರನ್ನ ಕೇಳಿ ಎಷ್ಟು ಸಂತೋಷಭರಿತವಾಗಿ ಆ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡ್ತಾ ಇದ್ವಿ, ಜನರು ಕೇಳುವಂಥ ಕೆಲಸಕ್ಕೆ ನಾವು ಸ್ಪಂದನೆ ಮಾಡ್ತಾ ಇದ್ದೀವಿ, ಎಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಟ್ಕೊಂಡಿದ್ದೀವಿ, ಎಷ್ಟು ಅಭಿವೃದ್ಧಿ ಕಾರ್ಯಗಳು ಬಂದಾದ್ಮೇಲೆ 2 ವರ್ಷದಲ್ಲಿ ಎಷ್ಟಕ್ಕೆ ಹೋಗಿ ನಾವು ಟೇಪ್ ಕಟ್ ಮಾಡಿದ್ದೀವಿ, ಎಷ್ಟಕ್ಕೆ ನಾವು ಅಡಿಗಲ್ಲನ್ನು ಹಾಕಿದ್ದೀವಿ, ಎಷ್ಟು ಕೋಟಿ ನಾವು ಇನ್ವೆಸ್ಟ್ ಇದನ್ನ ಜನ ತೀರ್ಮಾನ ಮಾಡ್ತಾರೆ ಸರ್. ಅದು ಜನಕ್ಕೆ ಗೊತ್ತಿದೆ, ಜನರ ಪರವಾಗಿ. ಇಲ್ಲ ಇಲ್ಲ ಇಲ್ಲಿ ನೋಡಿ ಸರ್, ಇಲ್ಲಿ ಯಾರೇ ಇಲ್ಲಿ ಯಾರು ಕೇಳಿ ಸರ್, ಇಲ್ಲಿ ಜನ ಇವತ್ತು ಎಲ್ಲವನ್ನು ಪ್ರತಿಯೊಂದನ್ನು ಕೂಲಂಕುಷವಾಗಿ ಅರ್ಥ ಮಾಡ್ಕೊಂಡು ಯಾರು ಏನ್ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದಾರೆ. ಈ ಒಂದು ದೃಷ್ಟಿ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ಏನ್ ಗೊತ್ತಾ ಸರ್, ಹಾಲಿಂದ ಆಲ್ಕೋಹಾಲ್ವರೆಗೂ ಸರ್ಕಾರ ಬಂದ 20 ತಿಂಗಳಿಂದ 20 ಸಾರಿ ಬೆಲೆ ಹೆಚ್ಚಳ ಆಯ್ತು. ಯಾವ್ದು ಹಾಲಿನ ಬೆಲೆ 3 ಬಾರಿ ಅರ್ಥ ಮಾಡ್ಕೊಂತಾರೆ. ಇಲ್ಲ ಇಲ್ಲ ಒಂದ್ ನಿಮಿಷ ಅರ್ಥ ಮಾಡ್ಕೊಳ್ಳಿ ಸರ್. ಈಗ ಗ್ಯಾಸ್ ಸಿಲಿಂಡರ್ದು ಜಾಗತಿಕ ಮಾರ್ಕೆಟ್ ಬೆಲೆ ಮೇಲೆ ವೇರಿಯೇಷನ್ ಆಗುವಂತದ್ದು ಸರ್. ಆದ್ರೆ ಇವತ್ತು ಜನರಿಗೆ ಬೆಲೆ ಏರಿಕೆ ಹೇಳಿ ಸರ್, ಇಲ್ಲಿ ನಾನು ಮುಟ್ಟುತ್ತಲ್ಲ ಅದ್ರ ಬಗ್ಗೆ ಬಿಜೆಪಿ ಅವರಿಗೆ ಖಾಲಿ ಸೈಟ್ ಅಲ್ಲಿ 50 ರೂಪಾಯಿ, ಖಾಲಿ ಸೈಟ್ ಅಲ್ಲಿ ಬೇರೆ ಇಲ್ಲಿ ಕೇಳಿಸ್ಕೊಳ್ಳಿ, ಖಾಲಿ ಸೈಟ್ ಅಲ್ಲಿ ಪ್ರಶ್ನೆ ಕೇಳ್ಬಿಡಿ, ಉತ್ತರ ಆಮೇಲೆ ಕೊಡ್ತೀನಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏರುತ್ತೆ ಆಟೋಮೆಟಿಕ್ ಅಂತಿರಲ್ಲ, 50 ರೂಪಾಯಿ ಬೇರೆ ನೀವೇನೋ ಫೆಸಿಲಿಟಿ ಮಾಡಿ ಜನಗಳಿಗೆ ಹಾಕಿ ಅಕೌಂಟ್ಗೆ ಹಾಕಿ ಹಾಕಿದ್ರೆ ನೋಡಿ ಸರ್. ಹೇಳಿ ಕಶ್ಯಪ್, ಇವತ್ತು ನಾವು ಕಾಂಗ್ರೆಸ್ ಸರ್ಕಾರ ಕೇಳಿ ಸರ್, ಇಲ್ಲಿ ಅವಕಾಶ ಗಾರ್ಬೇಜ್ ಬಿದ್ದಿರತ್ತಲ್ಲ, ಗಾರ್ಬೇಜಸ್ ಅಂತ ನೆನೆ ಹಾಕಿದ್ದಾರೆ ಸರ್. ಎಷ್ಟು % ಹಾಕಿದ್ದಾರೆ ಇವ್ರು? ಹೋಗ್ಬಿಟ್ಟು ಸೈಟ್ ಅಲ್ಲಿ ಹೋಗ್ಬಿಟ್ಟು ಗಾರ್ಬೇಜ್ ನ ಕಲೆಕ್ಟ್ ಮಾಡ್ತಾರ ಸರ್. ವರ್ಷಾನ್ಗಟ್ಲೆ ಇದ್ದಿದ್ರು ಅವ್ರು ಕ್ಲೀನ್ ಮಾಡಕ್ಕಾಗಲ್ಲ. ಇವತ್ತು ಇಡೀ BBMP ನಲ್ಲಿ ಗಾರ್ಬೇಜಸ್ ಅಂತ ಹೇಳ್ಬಿಟ್ಟು ಸುಮಾರು 70% ಹಾಕಿದ್ದಾರೆ. ಯಾರಿಗೋಸ್ಕರ ಹಾಕಿದ್ರು, ಯಾವ್ದಕ್ಕೋಸ್ಕರ ಹಾಕಿದ್ರು? ಇವಾಗ ನಮ್ಮ ಬಿಜೆಪಿ ಸ್ನೇಹಿತರು ಹೇಳ್ತಿದ್ದಾರೆ ಜಾಗತಿಕ ಮಾರುಕಟ್ಟೆಯಲ್ಲಿ ವ್ಯತ್ಯಾಸ ಆಗ್ತದೆ, ನಾವು ಅದಕ್ಕೆ ಜಾಸ್ತಿ ಮಾಡಿದ್ದೀವಿ ಅಂತ. ಜಾಗತಿಕ ಮಾರುಕಟ್ಟೆಯಲ್ಲಿ ಇವತ್ತಿನ ಪೆಟ್ರೋಲ್ ದರ ಬ್ಯಾರಲ್ಗೆ $51. ಅದ್ರ ಪ್ರಕಾರ ಹೋದರೆ ರಾಜ್ಯದಲ್ಲಿ ದೇಶದಲ್ಲಿ 1 ಲೀಟರ್ ಪೆಟ್ರೋಲ್ಗೆ 1 ಲೀಟರ್ ಡೀಸೆಲ್ಗೆ 45 + 55 ರೂಪಾಯಿ ಇರಬೇಕು. ಇವ್ರು ಏನು ಮಾಡ್ತಿದ್ದಾರೆ, ಇವ್ರಿಗೂ ಟ್ಯಾಕ್ಸು 30%. ಇಡೀ ಪ್ರಪಂಚದಲ್ಲಿ ಯಾವ್ದಾರ ದೇಶ ಹೈಯೆಸ್ಟ್ ಟ್ಯಾಕ್ಸು ಜನಸಾಮಾನ್ಯರಿಂದ ರಕ್ತದಿಂದ ಹೀರ್ತಾ ಇದೆ ಅಂದರೆ ಅದು ಇದು ಭಾರತದ BJP ನರೇಂದ್ರ ಮೋದಿ ಸರ್ಕಾರ ದೇಶದ ಜನರ ರಕ್ತವನ್ನು ಟ್ಯಾಕ್ಸ್ ಮೂಲಕ ಹೀರ್ತಾ ಇದೆ. ಒಂದು ಜನಸಾಮಾನ್ಯರ ಜೀವ ಉಳಿಸೋ ಒಂದು ಔಷಧಿಯಿಂದ ಹಿಡಿದು ಪೆಟ್ರೋಲು, ಡೀಸೆಲ್ಲು, ಊಟ ತಿನ್ನೋದು ಎಲ್ಲಾದ್ರ ಮೇಲೆ ಟ್ಯಾಕ್ಸ್ ಹಾಕಿ 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 ಜನಸಾಮಾನ್ಯರ ರಕ್ತವನ್ನು ಹೀರ್ತಾ ಇದೆ. ಇವ್ರು 2 ರೂಪಾಯಿ ನಾವು ಜಾಸ್ತಿ ಮಾಡಿದ್ದೀವಿ, ನಾವು ಜಾಗತಿಕ ಮಾರುಕಟ್ಟೆಗೆ ಅಲ್ಲಿ ಜಾಸ್ತಿ ಆಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಇವತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ $51 ಇದೆ ರೇಟು ಪರ್ ಬ್ಯಾರಲ್ಲು.
ಇವರು ಜಾಸ್ತಿ ಮಾಡಿರೋದು 2 ರೂಪಾಯಿ ಸೆಸ್ಸು ಹೊರತು ಅಲ್ಲಿ ಆಗಿರುವ ವ್ಯತ್ಯಾಸವಲ್ಲ. ಇವರು ರಾಜ್ಯದ ಜನತೆಯಿಂದ ದೇಶದ ಜನತೆಯಿಂದ ನೀವೇ ಜಾಸ್ತಿ ಮಾಡಿದ್ರು ಅದ ಹೇಳಿ. ಈಗ ನೋಡಿ, ಆಯ್ತಾಯ್ತು, ನೀವು ಡೀಸೆಲ್ ಮೇಲೆ 2 ರೂಪಾಯಿ ಹಾಕಿದ್ರಲ್ಲ ಸೆಸ್. ನೋಡಿ, ನಮಗೆ ರಾಜ್ಯಕ್ಕೆ ಬರಬೇಕಾದ ಡೆವಲ್ಯೂಷನ್ ಫಂಡ್ಸ್ ನಿಮಗೆ ಗೊತ್ತು. ನಾವು ಕಳೆದ ವರ್ಷ ರಾಜ್ಯದಲ್ಲಿ ಭೀಕರ ಬರ ತಾಂಡವಾಡ್ತಾ ಇತ್ತು. ನಾವು ಆ ಬರ ಪರಿಹಾರ ಹಣವನ್ನು ತರಲಿಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲಿಗೆ ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಕಂದಾಯ ಸಚಿವರು 3 ಜನ ಇದು ಸುಪ್ರೀಂ ಕೋರ್ಟ್ ಮೆಟ್ಲು ಹೋಗ್ಬಿಟ್ಟು 11,500 ಕೋಟಿ ದುಡ್ಡು ತಗೊಂಡ್ಬಂದ್ವಿ. ನಮಗೆ ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನು ಕಟ್ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ಇಲ್ಲ. ಮಾಡಬೇಕು, ಜನರ ರಕ್ತ ಇರೋದಲ್ಲ. ನೋಡಿ, ನಾವು ಜನರ ಪರವಾಗಿನೂ ಇದೀವಿ, ಅಭಿವೃದ್ಧಿನೂ ಮಾಡ್ತೀವಿ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇದೇ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ, ಡಬಲ್ ಇಂಜಿನ್ ಇದೆ, ಹೈಯೆಸ್ಟ್ ರೆವಿನ್ಯೂ ಜನರೇಟಿಂಗ್ ಸ್ಟೇಟ್ ಇನ್ ದ ಇಂಡಿಯಾ. ಅಲ್ಲಿ ಬಿಜೆಪಿ ಸರ್ಕಾರನೂ ಗ್ಯಾರಂಟಿ ಅನೌನ್ಸ್ ಮಾಡಿದ್ದು ಎಲೆಕ್ಷನ್ ಮುಂಚೆ. ಎಲೆಕ್ಷನ್ ಅಧಿಕಾರಕ್ಕೆ ಬಂದ ಮೇಲೆ ರಪ್ ಅಂತ ಅವರು ಗ್ಯಾರಂಟಿಗಳನ್ನ ನಿಲ್ಲಿಸಿದ್ರು. ಏನಕ್ಕೆ? ದುಡ್ಡು ಕೊಡಕ್ಕಿಲ್ಲ ಅಂತಾರೆ. ನಮ್ಮ ಬದ್ಧತೆ ಜನರಿಗೆ ಪರವಾಗಿ, ಬಡವರ ಪರವಾಗಿ ನಿಂತು ನಾವು ಏನು ವಾಗ್ದಾನ ಕೊಟ್ಟಿದೀವಿ ಈಡೇರಿಸ್ತೀವಿ. ಅಲಾಂಗ್ ವಿತ್ ದಟ್ ನಾವು ಡೆವಲಪ್ಮೆಂಟ್ ಮಾಡ್ತೀವಿ. ನಮಗೆ 5 ವರ್ಷಗಳ ಕಾಲನೂ ಗ್ಯಾರಂಟಿಗಳು ಕೊಡ್ತೀರಾ? ನಾವು ನಮ್ಮ ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಮುಂಚೆ ಪ್ರಾಮಿಸ್ ಮಾಡಿದೀವಿ, ಕೊಡ್ತೀವಿ. ಕಾಂಗ್ರೆಸ್ದು ಟ್ರ್ಯಾಕ್ ರೆಕಾರ್ಡ್ ಇದೆ. ನಾವು ಏನು ಪ್ರಾಮಿಸ್ ಮಾಡಿದೀವಿ ಅದನ್ನು ಫುಲ್ಫಿಲ್ ಮಾಡಿದೀವಿ. ಕಳೆದ 13ರಿಂದ 18 ಸರ್ಕಾರದಲ್ಲಿ ನಾವು 145 ಪ್ರಾಮಿಸ್ ಮಾಡಿದೀವಿ. ನಾವು ಸರ್ಕಾರ 18 ಮುಗಿಸೋ ಟೈಮಲ್ಲಿ 99.9% ಸ್ಟ್ರೈಕ್ ರೇಟ್ ಇದೆ. ಇವರುವೆ 19ರಿಂದ 23 ಆಡಳಿತ ಮಾಡಿಸಿದ್ರು. 1200 ಭರವಸೆ ನೀಡಿದ್ರು, ಕೊನೆಗೆ 20% ಈಡೇರಿಸಿರ್ಲಿಲ್ಲ. ಅವರ ಬಡ್ಜೆಟ್ನಲ್ಲಿ 5,500 ಕೋಟಿ ಭದ್ರಾ ಮೇಲ್ದಂಡೆ. ಒಂದ್ ಕಡೆ ನೀವು ಜನರಿಂದ ಕಿತ್ಕೊಂಡು ಜನಕ್ಕೆ ಕೊಟ್ರೆ ಮತ್ತೇನಿದೆ? ನೀವು ನೋಡಿ, ಜನರಿಂದ ಕೊಟ್ಬಿಟ್ಟು ಜನರ ಕಿತ್ಕೊಳ್ಳೋದು ನೀವು ಹೇಳ್ತೀರಾ? ಅಲ್ಲ, ಒಂದು ನಿಮಿಷ. ಗ್ಯಾರಂಟಿ ಒಂದು ರೇಟ್ ಜಾಸ್ತಿ ನೋಡಿ, ಗ್ಯಾರಂಟಿ ಒಂದು ಭಾಗ. ಇನ್ನೊಂದು, ರಾಜ್ಯಕ್ಕೆ ಬರಬೇಕಾದ ಅನುದಾನವನ್ನು ಕಟ್ ಮಾಡಿದ್ದಾರೆ. ರಾಜ್ಯಕ್ಕೆ ಸಂಪನ್ಮೂಲ ಚರ್ಚೆ ಮಾಡೋಣ. ಈಗ ನಂಜಪ್ಪ ಕಾಳೇಗೌಡ್ರೆ, ತಾವು 2 ಪಕ್ಷಗಳನ್ನು ಕೂಡ ಗಮನಿಸ್ತಾ ಇದ್ರಿ. ಈಗ ಇದೇ ಕಾಂಗ್ರೆಸ್ ಸರ್ಕಾರ, ಇವರು ಕಾಂಗ್ರೆಸ್ನವರು ಹಿಂದೆ ಬಿಜೆಪಿ ಸರ್ಕಾರದವರು ಪ್ರತಿಭಟನೆ ಮಾಡಿದ್ರು. ನಾವು ಬಂದರೆ ಅಧಿಕಾರಕ್ಕೆ ಬೆಲೆ ಏರಿಕೆ ಆಗ್ದಂಗೆ ನೋಡ್ಕೊಳ್ತೀವಿ, ಒಳ್ಳೆ ಆಡಳಿತ ಕೊಡ್ತೀವಿ ಎಲ್ಲ ಕೂಡ ಹೇಳಿದ್ರು. ಇವ್ರು ಹೇಳಿದ್ರು ನಾವು ಗ್ಯಾರಂಟಿಗಳು ಮಾಡ್ತಾ ಇದ್ವಿ, ಗ್ಯಾರಂಟಿಗಳು ತಪ್ಪಿಸೋದಿಲ್ಲ ಅಂತೇಳಿ. ಆದರೆ ಈಗ ಮತ್ತೆ ಬಿಜೆಪಿಯವರು ಏರಿಸಿದ್ದಾರೆ ಇಲ್ಲಿ ಕೇಂದ್ರದಲ್ಲಿ, ರಾಜ್ಯದಲ್ಲಿ ಇಲ್ಲಿ ಟ್ಯಾಕ್ಸ್ ಜಾಸ್ತಿ ಆಗಿದೆ ಅಲ್ಲ, ಬೆಲೆ ಏರಿಕೆ. ಸೊ ಯಾವ ರೀತಿ ಜನ ಬದುಕೋದು ಅಂತೇಳಿ? ಸರ್, ಈಗ ಒಂದು ವಿಚಾರ, ಸರ್ಕಾರ ಯೋಜನೆಗಳನ್ನ ಮಾಡಬೇಕು ಅಥವಾ ಸರ್ಕಾರ ನಡೆಸಬೇಕು ಅಂದರೆ ರಿಸರ್ವ್ ಬ್ಯಾಂಕು ತನ್ನಿಷ್ಟಕ್ಕೆ ಬಂದಂಗೆ ದುಡ್ಡು ಪ್ರಿಂಟ್ ಮಾಡಿ, ಸರ್ಕಾರಗಳು ಪ್ರಿಂಟ್ ಮಾಡಿ ಸರ್ಕಾರದ ವ್ಯವಹಾರವನ್ನು ಆಡಳಿತ ನಡೆಸಲ್ಲ. ಆಯಾ ರಾಜ್ಯ ಸರ್ಕಾರಗಳು ಆಯಾ ರಾಜ್ಯದ ಸಂಪನ್ಮೂಲಗಳಿಗೆ ಅನುಗುಣವಾಗಿ ಸರ್ಕಾರ ನಡೆಸಬೇಕು, ಆಡಳಿತ ನಡೆಸಬೇಕು. ಅದಕ್ಕೆ ಯೋಜನೆಗಳು ಹಾಕಬೇಕು. ಕೇಂದ್ರ ಸರ್ಕಾರ ಬಜೆಟ್ ಮಾಡುತ್ತೆ. ಕೇಂದ್ರ ಸರ್ಕಾರಕ್ಕೆ ಎಷ್ಟು ಹಣ ತೆರಿಗೆ ಸಂಗ್ರಹ ಆಗುತ್ತೆ ಅದರಲ್ಲೇ ಕೊಡಬೇಕೇ ಹೊರತು ಇವರೇನು ಪ್ರಿಂಟ್ ಮಾಡಿ ಕೊಡೋಕ್ಕಾಗಲ್ಲ. ಎರಡೂ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ, ಸಾಲದ ಹೊರೆಯನ್ನು ಏರಿಸ್ಕೊಂಡು ಹೋಗ್ತಾ ಇದ್ದಾವೆ. ಬೆಳಿಗ್ಗೆ ವಿಜಯ್ ಕರ್ನಾಟಕದಲ್ಲಿ ಒಂದು ಸುದ್ದಿ ಬಂದಿದೆ. ನಿರ್ಮಲಾ ಸೀತಾರಾಮನ್ ಅವರು ಈಗ ಮೋದಿ ಸರ್ಕಾರ ಬಂದಮೇಲೆ ಮೊದಲೆಲ್ಲ ಕ್ಯಾಬಿನೆಟ್ಗಳಲ್ಲಿ ಪಿ ವಿ ನರಸಿಂಹರವರಾಗಲಿ, ವಾಜಪೇಯಿ ಅವರಾಗಲಿ, ರಾಜೀವ್ ಗಾಂಧಿ ಇಂಥ ಇದ್ದಾಗ ಒಂದು 30-40 ಜನ ಕೇಂದ್ರ ಸಚಿವರ ಹೆಸರು ಪೇಪರಲ್ಲಿ ಜನಗಳಿಗೆ ಗೊತ್ತಿರ್ತಾ ಇತ್ತು. ಈಗ ಪ್ರಧಾನಮಂತ್ರಿ ಮೋದಿ ಬಿಟ್ಟರೆ ಯಾರ್ದಾದ್ರೂ ಒಬ್ರದ್ದು ಹೆಸರು ಜನಗಳಿಗೆ ಗೊತ್ತು ಅಂದರೆ ಅದು ನಿರ್ಮಲಾ ಸೀತಾರಾಮನ್. ಯಾಕಂದರೆ ಅವರೆಲ್ಲ ಜೋಗೂ ಕೈ ಹಾಕ್ತಾ ಇರ್ತಾರೆ. ಅವರು ಮೊನ್ನೆ ಇದರಲ್ಲಿ ಪಾರ್ಲಿಮೆಂಟಲ್ಲಿ ಹೇಳಿರ್ತಕ್ಕಂಥ ವಿಚಾರನ ನಾನೇನು ಬರ್ಕೊಂಡು ಬಂದು ಹೇಳ್ತಾ ಇಲ್ಲ, ಇವತ್ತಿನ ಪೇಪರಲ್ಲಿ ಬಂದಿರೋದು. 68 ವರ್ಷಗಳ ಇತಿಹಾಸದಲ್ಲಿ 54 ಲಕ್ಷ ಕೋಟಿ ಸಾಲ ಆಗಿತ್ತು. ನರೇಂದ್ರ ಮೋದಿ ಸಾಹೇಬರು 9 ವರ್ಷದಲ್ಲಿ 114 ಲಕ್ಷ ಕೋಟಿ ಸಾಲವನ್ನು ಮಾಡಿದರು. 9 ವರ್ಷದಲ್ಲಿ. ಇನ್ನೂ 2 ವರ್ಷದ ಡ್ಯೂ ಇದೆ, ಅದನ್ನ ಲೆಕ್ಕ ಕೊಟ್ಟಿಲ್ಲ. ಸೊ ನಮಗೆ ಜನರ ಜೀವನ ಮಟ್ಟ ಸುಧಾರಣೆ ಆಗಬೇಕಲ್ಲ. ಸುಧಾರಣೆ ಎಲ್ಲಾಗುತ್ತೆ ಸರ್? ಸಾಲದ ಹೊರೆ ಪ್ರತಿ ತಲಾದಾಯ ಇದೆಯಲ್ಲ, ಬಳಸ್ತಾ ಇದಾರೆ ಅಂತ ನಾನು ಕೇಳ್ತಿರೋ. ಸಾಲ ಮಾಡಿದ ದುಡ್ಡನ್ನ ಎಲ್ಲಿ ಬಳಸ್ತಾ ಇದಾರೆ ಅಂತ? ಹಾಗಾದ್ರೆ ಸರ್, ಇವರು ಒಂದು ಸರಿ ಸಾಲ ಮಾಡಿದ್ರೆ, ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಹೇಳ್ತಾರೆ, ನಮ್ಮಮ್ಮ ಹೇಳ್ತಾ ಇದ್ರು. ಯಾರೋ ಒಬ್ಬ ಸಾಲ ಮಾಡಿ ಹೆಂಡ್ತಿಗೆ ಜುಮ್ಕಿ ಮಾಡಿಸಿದ್ನಂತೆ, ಜುಮ್ಕಿ ಮಾರ್ಬಿಟ್ಟು ಬಡ್ಡಿ ಕಟ್ಟದ್ನಂತೆ. ಸೊ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಆ ಜುಮ್ಕಿದು ಸಾಲ ಹಂಗೆ ಉಳ್ಕೊಳ್ತು, ಬಡ್ಡಿ ಕಟ್ಟಿ. ಹಾಗಾಗಿ ಏನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡಿದವೆ ಸಾಲ, ಅದನ್ನು ಬಡ್ಡಿ ಕಟ್ಟೋದ್ರಲ್ಲೇ ಇವ್ರದ್ದು ಅರ್ಧ ದುಡ್ಡು ಹೊರಟೋಗುತ್ತೆ. ಇನ್ನು ಉಳಿದಿದ್ರಲ್ಲಿ ಮಾಡಬೇಕು ಅಂದರೆ ಈ ಫ್ರೀ ಬೀಸ್ ಏನಿದೆ,
ಯೋಜನೆಗಳು ಕೊಡ್ತಾರಲ್ಲ, ಉಚಿತ ಯೋಜನೆಗಳು, ಅದನ್ನು ಕೊಡಬೇಕಾದ್ರೆ ಇವರು ಆದಾಯ ಏನಿದೆ ಎಷ್ಟು ಕೊಡ್ಬೋದು ಅನ್ನೋದನ್ನು ನೋಡ್ಕೊಂಡು ಮಾಡಬೇಕು. ಕೊಡೋದು ತಪ್ಪು ಅಂತ ನಾನು ಹೇಳಲ್ಲ. ಬಡವರಿಗೆ, ಇನ್ನೊಬ್ಬರಿಗೆ, ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅದನ್ನು ಕೊಡೋದಕ್ಕಿಂತ ನನ್ನ ಪ್ರಕಾರ ಪಕ್ಷವನ್ನು ಹೊರತುಪಡಿಸಿ ಮಾತನಾಡೋದಾದರೆ ಯಾರಿಗೋ ಒಬ್ಬೊಬ್ರಿಗೆ ವೈಯಕ್ತಿಕವಾಗಿ ದುಡ್ಡು ಕೊಡೋದು ತಪ್ಪು. ಅದ್ರ ಬದಲು ಪ್ರತಿಯೊಬ್ಬ ವ್ಯಕ್ತಿಗೂ ಮೂಲಭೂತವಾಗಿ ಬೇಕಾಗಿರ್ತಕ್ಕಂಥದ್ದು ಎಜುಕೇಷನ್ನು, ಹೆಲ್ತು, ಇನ್ಫ್ರಾಸ್ಟ್ರಕ್ಚರ್. ಆರ್ಥಿಕತೆ ಅರ್ಥ ಮಾಡ್ಕೊಂಡವರಲ್ಲಿ ಸಿದ್ದರಾಮಯ್ಯ ಅವರು ಒಳ್ಳೆ ಪರಿಣಿತರು. 16 ಬಜೆಟ್ ಮಾಡಿದ್ರು, ಅವರೇ ಇಕ್ಕಟ್ಟು ಸಿಲುಕಿದಾರ ಅಂತ ಖಂಡಿತ ಸಿಲುಕಿದ್ದಾರೆ ಅವರು, ಬಿಕಾಸ್ ಆಫ್ ದಿಸ್ ಫ್ರೀ ಬೀಸ್. ಹೌದು, ಅವರೇನು ಎಕನಾಮಿಕ್ಸು ತಿಳ್ಕೊಂಡಿರೋರು ಅವರು, ಅದ್ರ ಬಗ್ಗೆ ನಾನು ಟೀಕೆ ಮಾಡೋದಿಲ್ಲ. ಆದರೆ ಈ ಸರಿ ಎಡವಿದ್ದಾರೆ, ಅದರಿಂದ ಆಚೆ ಬರೋದು ತುಂಬ ಕಷ್ಟ ಇದೆ. ಈ ಕಷ್ಟನ ಏನಾಗುತ್ತೆ ಅಂದರೆ, ಈ ಫ್ರೀ ಬೀಸನ್ನು ಏನೊಂದು 10% ಕೊಡ್ತಾ ಇದ್ದಾರಲ್ಲ, ಅದನ್ನು 90%ಇಂದ ಕಿತ್ಕೋಬೇಕು. ಅದನ್ನ ಕಿತ್ತೆ ಅವರು ಕೊಡಬೇಕು. ಇನ್ನೇನು ಅವ್ರ ಮನೆಯಿಂದ ತಂದಾಗಲಿ ಅದೇ ಕೆಲಸ ಮಾಡ್ತಾ ಇರೋದು. ಇದ್ರ ಬಗ್ಗೆ ಚರ್ಚೆಯನ್ನು ಮುಂದುವರಿಸೋಣ ವೀಕ್ಷಕರೇ. ಈಗ ಬಿಗ್ ಡಿಬೇಟ್ನಲ್ಲಿ ಈಗ ಒಂದು ಬ್ರೇಕ್. ಜನಾಕ್ರೋಶ ಯಾತ್ರೆ ಮಾಡಿ ಮುಖಭಂಗ ಅನುಭವಿಸಿದ ರಾಜ್ಯ ಬಿಜೆಪಿ. ಕೇಂದ್ರ ಸರ್ಕಾರದ ಆದೇಶಕ್ಕೆ ರಾಜ್ಯ ಬಿಜೆಪಿ ನಾಯಕರ ಸಿಲಿಂಡರ್ ಸ್ಫೋಟ. ಬೆಲೆ ಏರಿಕೆ ಹೋರಾಟ ಡಿಕೆ ಸಿದ್ದು ಬಿಚ್ಚಿಟ್ಟಿದ್ದು ಕಪಾಳ ಮೋಕ್ಷದ ಕಥೆ. ಇವತ್ತು ನಿಮಗೆ ಕೇಂದ್ರ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿ ಬೆಲೆ ಏರಿಕೆಯ ಕಪಾಳ ಮೋಕ್ಷ. ವೀಕ್ಷಿಸಿ ಪ್ರಜಾ ಸ್ಪೆಷಲ್ ರಾತ್ರಿ 9:30ಕ್ಕೆ. ಈತ ಹೆಸರಿಗಷ್ಟೇ ನಿರ್ಮಾಪಕ, ಸರ್ಕಾರಿ ಭೂಮಿ ಕಂಡ್ರೆ ತೋರಿಸ್ತಾನೆ ಕೈ ಚಳಕ. ಕಳ್ಳ 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 ಕಳ್ಳ, ಏಯ್ ಕಳ್ಳರು ನಾವೆಲ್ಲರೂ. ಬೆಟ್ಟ ಗುಡ್ಡ ಕೆರೆ ಗೋಮಾಳ ಏನೇ ಇದ್ರು ನುಂಗಿ ನೀರ್ ಕುಡಿಯೋ ಪ್ರಳಯಾಂತಕ. ನಾಲ್ಕು ಜನ ಕೆಡಿ ಬ್ರದರ್ಸ್ ಒಟ್ಟಾದ್ರೆ ಮಟಾಶ್. ಯಾರು ಈ ಪರೋಡಿ ಅಂಟಮಾಸ್? ಆ 300 ಕೋಟಿ ಸರ್ಕಾರಿ ಆಸ್ತಿಗೆ ಸ್ಕೆಚ್ ಹಾಕಿದ್ದೇಗೆ ಗೊತ್ತಾ ಈ ಬ್ಯಾಡ್ ಬಾಯ್ಸ್? Bad boys, but now we're on the street. Psych. Psych. ಎಡಿ ಬ್ರದರ್ಸ್. ನಿರೀಕ್ಷಿಸಿ ನಿಮ್ಮ ಪ್ರಜಾ ಟಿವಿಯಲ್ಲಿ. ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಗೋವಿಂದರಾಜ್ ಅವರೇ, ನೀವು ಜನಾಕ್ರೋಶ ಯಾತ್ರೆ ಮಾಡ್ತಿದ್ದೀರಲ್ಲ, ಅಲ್ಲಿ ಯಾರು ಜನ ಪ್ರಶ್ನೆ ಮಾಡಿದ್ರೆ ಏನು ಹೇಳ್ತೀರಿ ಉತ್ತರ ಇದಕ್ಕೆ ಅಂತ? ಸರ್ ಭಾಳ ಕ್ಲಿಯರ್ ಇದ್ದೀವಿ ಸರ್. ಯಾಕೆಂದರೆ ಈಗ ನಾನು ಆಗಲೇ ಹೇಳ್ದಂಗೆ
ಜಾಗತಿಕ ಮಾರ್ಕೆಟ್ ಪ್ರೈಸ್ ವೇರಿಯೇಷನ್ ಹೇಗಾಗುತ್ತೆ ಅನ್ನೋದನ್ನ ಜನರಿಗೆ ನಾವು ತಿಳಿಸ್ತೀವಿ, ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ ಸರ್. ಅಂತ ಜನರಿಗೆ ತೊಂದರೆ ಆಗೋ ಕೆಲಸ ಯಾರೇ ಮಾಡಿದಾಗ ಖಂಡಿತವಾಗ್ಲೂ ಜನರು ಕೇಳೋಂಥ ಅಧಿಕಾರ ಎಲ್ಲವೂ ಇರುತ್ತೆ. ಆದರೆ ಇವತ್ತು ಜನಾಕ್ರೋಶ ಇಲ್ಲಿ ಕೇಳಿ ಸರ್, ಇಲ್ಲಿ ಅದನ್ನೇ ಹೇಳ್ತಾ ಇರೋದು ನನಗೆ. ಈ ಒಂದು 50 ರೂಪಾಯಿ ಬೆಲೆ ವಿಚಾರವಾಗಿ, ಏಕೆಂದರೆ ಕಾಂಗ್ರೆಸ್ 63 ವರ್ಷಗಳ ಕಾಲ ಏನು ಅಧಿಕಾರ ಮಾಡಿದ್ರಲ್ಲ, ಅಧಿಕಾರ ಮಾಡಬೇಕೆಲ್ಲ ಅಂತ ಸಂದರ್ಭ ಬಂದಾಗಲೂ ಎಲ್ಲ ಒಂದು ಭ್ರಷ್ಟಾಚಾರ, ಬೆಲೆ ಏರಿಕೆ ಅನ್ನೋದು ತಾಂಡವಾಡ್ತಾ ಇತ್ತು. ಇವತ್ತು ಮೋದಿ ಸರ್ಕಾರ ಬಂದಾದ್ಮೇಲೆ ಇಡೀ ದೇಶದಲ್ಲಿ ಜನರು ಒಂದು ಉತ್ತಮವಾದ ಒಂದು ಜೀವನ ವ್ಯವಸ್ಥೆಗೆ ಕಾರಣ ಆಗಿದೆ. ಯಾಕೆಂದರೆ ಹಿಂದೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಬಂದಾಗ ಬಡವ್ರ ಮೇಲೆ ಎಲ್ಲೋ ಒಂದು ಕಡೆ ಇದನ್ನ ಒಂದು ಪ್ರಭಾವವನ್ನು ಬಳಸಿ ಸುಧಾರಣೆ, ಇನ್ಫ್ಲೇಷನ್ ಹಂಗೆ ಇದೆ, ಇನ್ಫ್ಲೇಷನ್ ಏನು ಕಡಿಮೆ ನೋಡಿ ಸರ್. ಈಗ ಹೇಳ್ತಾ ಇದ್ರು ಇವರು ಸ್ನೇಹಿತರು ಸಾಲ ಮಾಡಿ ಯಾರಿಗೆ ಕೊಟ್ಟರು ಅಂತ. ಈ ಪ್ರಶ್ನೆನ ನಾನು ಹೇಳ್ತೀನಿ ಉತ್ತರ. ಇವತ್ತು ಮೋದಿಯವರು ಸಾಲ ಮಾಡಿದ್ಮೇಲೆ ಇಡೀ ದೇಶದಲ್ಲಿ ಮೂಲೆ ಮೂಲೆಗೂ ರಸ್ತೆಗಳು ಅಭಿವೃದ್ಧಿ ಆಗಬೇಕು, ಪ್ರತಿಯೊಂದು ಮನೆಗೂ ನೀರು ಕೊಡಬೇಕು, ನೀರಿನ ವ್ಯವಸ್ಥೆ, ಜಲಜೀವನ್ ಮಿಷನ್ ಅಂತ ಒಂದು ಯೋಜನೆ ಬಂತು. ಇವತ್ತು ಇಡೀ ದೇಶದಲ್ಲಿ ಯಾವುದೇ ಒಂದು ಸಣ್ಣ ಹಳ್ಳಿಗೆ ಹೋದ್ರು ಆ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ಮನೆ ಮನೆ ಮುಂದೆ ನೆಲೆ ಹಾಕಿದ್ದಾರೆ ಸರ್. ಅಂಥ ಕಾರ್ಯಕ್ಕೆ ಇವತ್ತು ಸಾಲ ಮಾಡಿರ್ತಕ್ಕಂಥದ್ದು. ಅದೇ ಕಾಂಗ್ರೆಸ್ನವರು ಕಳೆದ 20 ತಿಂಗಳಲ್ಲಿ 1 ಕೋಟಿಗಿಂತ ಜಾಸ್ತಿಯಾಗಿ ಸಾಲ ಮಾಡಿದ್ದಾರೆ. ಯಾವುದಕ್ಕೋಸ್ಕರ ಮಾಡಿದ್ರು? ಯಾವ ಯೋಜನೆ ತರಕ್ಕೆ ಮಾಡಿದ್ರು? ಯಾವ ರಸ್ತೆ ಅಭಿವೃದ್ಧಿಗೆ ತಂದರು? ಯಾವ ಒಂದು ಆರೋಗ್ಯ ಕೇಂದ್ರ ಕಟ್ಟೋದಕ್ಕೆ ದುಡ್ಡು ತಗೊಂಬಂದ್ರು? ಯಾವ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋದಕ್ಕೆ ಬಿಲ್ಡಿಂಗ್ ಯೂಸ್ ಮಾಡಿದ್ರು? ಅದಕ್ಕೆ ಉತ್ತರ ಕೊಡಬೇಕಲ್ವಾ? ಇವತ್ತು ಮೋದಿಯವರು ಸಾಲ ಮಾಡಿದ್ರು, ದೇಶ ಅಭಿವೃದ್ಧಿ ಆಗಬೇಕು, ದೇಶದ ಮೂಲೆ ಮೂಲೆ ನಗರಗಳು ಚೆನ್ನಾಗಾಗಬೇಕು, ಪ್ರತಿಯೊಬ್ಬ ಬಡವನಿಗೂ ಒಂದು ಮನೆ ಸಿಗಬೇಕು ಅನ್ನೋ ಒಂದು ಕಾಳಜಿ ಇಟ್ಕೊಂಡು ಇವತ್ತು ಅಂಥ ಯೋಜನೆಗಳು ತಂದಿರತಕ್ಕಂಥದ್ದು. ಇವತ್ತು ದೇಶದ ಒಂದು ಒಟ್ಟು ಬಜೆಟ್ ಮೇಲೆ ಎಷ್ಟು ಸಾಧ್ಯತೆ ಸಾಲ ಮಾಡೋಕೆ ಅವಕಾಶ ಇದೆ ಅಷ್ಟನ್ನ ಮಾಡಿ ಜನರಿಗೆ ಮತ್ತೆ ಜನರಿಗೆ ಕಲ್ಯಾಣ ಕಾರ್ಯಗಳನ್ನ ಮಾಡಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು. ಇವತ್ತು ಒಂದ್ ನಿಮಿಷ ಸರ್, ಅಭಿವೃದ್ಧಿ ಆಗ್ಬೇಕು. ಇವತ್ತು ಈ ಜನರ ಇಡೀ ಆದಾಯವನ್ನ ಕಸ್ಕೊಳಕ್ ಹೋಗ್ಬಾರ್ದು, ಇಡೀ ಜೇಬ್ಗೆ ಕೈ ಹಾಕಿ ಇವತ್ತು ಸಂಬಳ ಕೊಡಕ್ ಕಾಸಿಲ್ಲ. ಇವತ್ತು ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವ್ರ ಸರ್ಕಾರಲ್ಲಿ ಅಂತ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡು ಇವತ್ತು ಪ್ರತಿಯೊಂದು ಬೆಲೆನೂ ಸರ್ 20 ರೂಪಾಯಿಗೆ ಒಬ್ಬ ಮನೆಯೆಲ್ಲ ಬಾಡಿಗೆ ತಗೊಂಡ್ರೆ ಒಂದು ಸ್ಟಾಂಪ್ ಪೇಪರ್ ಮಾಡೋದಕ್ಕೆ 20 ರೂಪಾಯಿ ಸಾಕಾಯಿತು ಸರ್. ಇವತ್ತು 100 ರೂಪಾಯಿ ಮಾಡಿದ್ರು, ಅದು 0.5% ಮಾಡಿದ್ದಾರೆ. ನೀವು ಟೋಟಲ್ ವ್ಯಾಲ್ಯೂಯೇಷನ್ ತೋರಿಸ್ತೀರಾ, 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ರೆ ಇವತ್ತು ನಿಮ್ಗೆ 0.5% ಸ್ಟಾಂಪ್ ಡ್ಯೂಟಿ ತೋರಿಸ್ಬೇಕು. ಅಲ್ಲ ಒಂದ್ ನಿಮಿಷ, ಅನುದಾನ ಕೊಡ್ತಾ ಇಲ್ಲ ಕೇಂದ್ರದವರು, ನಾನು ಚಾಲೆಂಜ್ ಮಾಡ್ತೀನಿ ಸರ್. ಕಾಂಗ್ರೆಸ್ ಸುಳ್ಳು ಹೇಳಿ ಇವತ್ತು ಚುನಾವಣೆಗೆ ಹೋಗೋದ್ ಕಲ್ತಾರೆ. ಇವತ್ತು ಸುಳ್ಳು ಹೇಳ್ಬಿಟ್ಟು ಸರ್ಕಾರನೂ ನಡೆಸ್ತಾ ಇದ್ದಾರೆ. ಅಂತ ಪರಿಸ್ಥಿತಿ ಯಾವುದೇ ಡೆವಲ್ಯೂಷನ್ ಫಂಡ್ 1 ರೂಪಾಯಿ ಬರ್ಬೇಕಂತ ಒಂದು ಪ್ರಶ್ನೆನೇ ಇಲ್ಲ. ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಇವತ್ತು ಸುಳ್ಳು ಹೇಳಿ ಅಧಿಕಾರವನ್ನು ಚಲಾವಣೆ ಮಾಡ್ತಾವ್ರೆ. ಯಾಕೆಂದ್ರೆ ಸರ್ 18% GST ನಲ್ಲಿ ನೇರವಾಗಿ 9% ರಾಜ್ಯ ಸರ್ಕಾರಕ್ಕೆ ಬರುತ್ತೆ ಸರ್. ಇನ್ನು 9% ಅಲ್ಲಿ 42% ಅನುದಾನ ಮೂಲಕ ವಾಪಸ್ ಬಂದ್ಬಿಡುತ್ತೆ. ಇನ್ನು ರಸ್ತೆ ಅಭಿವೃದ್ಧಿ, ಬೇರೆ ಬೇರೆ ಕಾಮಗಾರಿಗಳು, ಯೋಜನೆಗಳು ಇರ್ತಾವಲ್ಲ, ಆ ಯೋಜನೆ ಮೂಲಕ ಮಿಕ್ಕಿದ ಹಣವನ್ನ ರಾಜ್ಯಕ್ಕೆ ಬರುತ್ತೆ. ಈಗ ಇದೇನಾಗಿದೆ ಅಂದ್ರೆ ಕಾಂಗ್ರೆಸ್ನವ್ರಿಗೆ ಏನಂದ್ರೆ ಕುಣಿದಾರ ನೆಲ ಡೊಂಕು. ಇವ್ರಿಗೆ ಒಳ್ಳೆ ಆಡಳಿತ ಕೊಡಕ್ಕಾಗ್ದಲ್ಲ ಇವತ್ತು MLA ತಿರುಗಿ ಬಿದ್ದಿರೋದ್ರಿಂದ ಇವ್ರಿಗೆಲ್ಲ ಒಂದ್ ಕಡೆ ನೀವ್ ಹೆಂಗ್ ತಪ್ಪಿಸ್ಕೊಂತೀರ ಅವ್ರು ಹಂಗೆ ತಪ್ಪಿಸ್ಕೊಳ್ತಾರೆ. ನೀವು ನೋಡಿ ಜನಾಕ್ರೋಶ ಆಗತ್ತೆ ಅಂತಂದ್ರೆ ನಾಳೆ ಹೋಗ್ಬೇಕು, ಇವತ್ತು ನೆನೆಲ್ಲ ಹೋಗಿದ್ದೀರಿ. ಮೊದ್ಲು ಒಂದು ಕೇಂದ್ರ ಸರ್ಕಾರ ಇದೆ ಅಂದ್ರೆ ಒಬ್ಬ ಪ್ರೈಮ್ ಮಿನಿಸ್ಟರ್ ಬಿಟ್ರೆ ಹೆಂಗಪ್ಪ ಮುಖ ತೋರಿಸ್ತಾ ಇವರು ರಾಜಕಾರಣಿಗಳು ಯೋಜನೆಗಳು ರಾಜ್ಯಕ್ಕೆ ಬರೋದು ಗೊತ್ತೇ ಆಗ್ತಿರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಕಾಮಗಾರಿ ಕೆಲಸಗಳು ನಡೀತಾ ಇರೋದೇನ ಇದ್ರೆ ಅದು ಮೋದಿ ಅವರ ನೇತೃತ್ವದಲ್ಲಿ. ಕಾಂಗ್ರೆಸ್ ಅವರು ಎಕ್ಸಾಂಪಲ್ ಕೊಡ್ಲಿ ಸರ್. ನಾನು 20 ತಿಂಗಳಾದ್ಮೇಲೆ ಬಂದೆ, ಒಂದು 100 ಕಿಲೋಮೀಟರ್ ರಸ್ತೆ ಇಲ್ಲಿ ಹೋಗ್ಬಿಟ್ಟೆ ನಾನು ಉದ್ಘಾಟನೆ ಮಾಡಿದ್ದೀನಿ, ರಸ್ತೆ ಸರಿ ಮಾಡಿದ್ದೀನಿ, ಎಲ್ಲಿ ಮಾಡಿದ್ದಾರೆ ಅನ್ನೋದು ತೋರಿಸ್ಲಿ. ಮಾತಾಡ್ತಾರಲ್ಲ, ಇವರದೇ ಕೇಂದ್ರ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಭದ್ರಾ ಮೇಲ್ದಂಡೆ ಯೋಜನೆಗೆ 5,500 ಕೋಟಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಉತ್ತರ ಕೊಡಕ್ ಬಿಡ್ಲಿಲ್ಲ. ಬಡ್ಜೆಟ್ ಬುಕ್ ಅಲ್ಲೂ ಇತ್ತು. ಆ ದುಡ್ಡು ಎಲ್ಲೋಯ್ತು? ರಾಜ್ಯ ಸರ್ಕಾರದ ಒಂದು ಫಂಡ್ ಅವೆಲ್ಲವನ್ನು ಇಟ್ಟರೆ ಇವತ್ತು 3,500 ಕೋಟಿ ಅನೌನ್ಸ್ ಮಾಡಿದ್ರು. ಆ ದುಡ್ಡು ರಾಜ್ಯಕ್ಕೆ ಬರಬೇಕಾದ ಡೆವಲ್ಯೂಷನ್ ಫಂಡ್ ಕೋಟಾ ಮಾಡಿದ್ರು. ಆ ದುಡ್ಡು ಎಲ್ಲೋಯ್ತು? ನಾವು ಇಲ್ಲಿಂದ 1 ರೂಪಾಯಿ ಕಟ್ಟಿದ್ರೆ, ನಾವು ಇಲ್ಲಿಂದ 1 ರೂಪಾಯಿ ಕಟ್ಟಿದ್ರೆ, ನಾವು ಇಲ್ಲಿಂದ 1 ರೂಪಾಯಿ ತೆರಿಗೆ ಕಟ್ಟಿದ್ರೆ ಅಲ್ಲಿಂದ ಬರ್ತಾ ಇರೋದು 10 ಪೈಸಾ ಕೇಂದ್ರ ಸರ್ಕಾರದಿಂದ. ನಮಗೆ ರಾಜ್ಯಕ್ಕೆ ಬರಬೇಕಾಗಿದ್ದ ಅನುದಾನವನ್ನು ಕೋತಾ ಮಾಡಿದ್ದಾರೆ. ಹಾಗಾಗಿ ನಮ್ಮ ಸಂಪನ್ಮೂಲ ಭ್ರಷ್ಟಾಚಾರ ಕಮ್ಮಿ ಮಾಡ್ರಿ, ಎಲೆಕ್ಟ್ರಲ್ ಬಾಂಡ್ ಮೂಲಕ ಕಾರ್ಪೊರೇಟ್ ಟ್ಯಾಕ್ಸ್ ವಾಲ್ಮೀಕಿ ಅಭಿವೃದ್ಧಿ ನಗರದ 89 ಕೋಟಿ
70 ಕೋಟಿ ತಿಮ್ಮಣ್ಣ ಬೆಂಚ್ ಕಾರ್ ಬೊಮ್ಮನಿಗೆ ತಗೊಂಡ್ರೆ 18%. ಬೆಂಚ್ ಕಾರ್ ತಗೊಂಡ್ರೆ ಲ್ಯಾಂಬರ್ಗಿನಿ ಕಾರ್ ಕೊಡ್ಸಿದ್ರಾ ಚಿನ್ನದ ಅಂಗಡಿ ದುಡ್ಡು ಆಯ್ತಲ್ರಿ 2% ಟ್ಯಾಕ್ಸ್ ಎಣ್ಣೆ ಅಂಗಡಿ ಹೋಗ್ಬಿಟ್ಟು ದುಡ್ಡು ತಗೊಂಡ್ರಲ್ರಿ ನಾಚಿಕೆ ಆಗ್ಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ತಿಮ್ಮಣ್ಣ ಬೊಮ್ಮನಿಗೆ ನಾಚಿಕೆ ಆಗ್ಬೇಕು ನಿಮಗೆ ಸರ್ಕಾರಕ್ಕೆ 20% ಆಗ್ತಾರೆ ಇದೇ ಇವರ ಬದ್ಧತೆ ನಾವೆಲ್ಲ ಹಾಕಿರೋದು ಜನಕ್ಕೆ ಸ್ಪಷ್ಟತೆ ಇದೆ ಇವತ್ತು ರಾಜ್ಯದಲ್ಲಿ ಏನ್ ನಡೀತಾ ಇದೆ ಯಾವ ಸರ್ಕಾರ ಬಂದ್ಮೇಲೆ ಇವತ್ತು ರಕ್ತನ ಹೀರೋ ಕೆಲಸ ಮಾಡ್ತಾ ಇದ್ದಾರೆ ಜನರಿಗೆ ಸ್ಪಷ್ಟತೆ ಇದೆ ನೀವು ಮಾಡ್ತಾ ಇರ್ತಕ್ಕಂಥ ಒಂದು ದರಿದ್ರ ಆಡಳಿತದಿಂದ ಇವತ್ತು ಜನರಿಗೆ ಬೆಳಗ್ಗೆ ಎದ್ದು ಇವತ್ತು ಕಣ್ಣೀರ್ ಹಾಕೋ ಕೆಲಸ ಆಗಿದೆ. ಕಶ್ಯಪ್ ಅವರ ಈಗ ಇಲ್ಲಿ ನಮ್ ಕಾಳಜಿ ಅಷ್ಟೇ ನೀವು ಕೇಂದ್ರದವ್ರು ದುಡ್ಡು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮುದ್ರಾಂಕ ಶುಲ್ಕ ಜಾಸ್ತಿ ಮಾಡ್ತೀರಿ, ಬೇರೆ ಬೇರೆವೆಲ್ಲ ಸರ್ಕಾರಿ ಇದ್ರಲ್ಲೆಲ್ಲ ಮಾಡ್ತೀರಿ, ಅದು ಓಕೆ. ಈಗ ಜನಸಾಮಾನ್ಯರಿಗೆ ದಿನನಿತ್ಯ ಬೇಕಾಗಿರುವಂತ ಒಂದು ಹಾಲು ಅದನ್ನು ರೇಟ್ ಜಾಸ್ತಿ ಮಾಡಿ, ನೋಡಿ ಒಂದು ಬಸ್ ಹೋಗ್ತಾ ಅಲ್ಲೂ ರೇಟ್ ಜಾಸ್ತಿ ಮಾಡಿದ್ರಿ. ಬಸ್ ದರ ಏನಾಯ್ತು ಅಲ್ಲ, ಮೆಟ್ರೋದ ಅರ್ಧಕ್ಕರ ಜನ ಓಡಾಡ್ತಾ ಇದ್ದಾರೆ, 8 ಲಕ್ಷ ಜನ ಓಡಾಡ್ತಾ ಇದ್ದಾರೆ ದಿನಕ್ಕೆ, ಇವತ್ತು 4 ಲಕ್ಷ ಜನ ಓಡಾಡ್ತಾ ಇದ್ದಾರೆ. ನೋಡಿ ಮೆಟ್ರೋ ಮಧ್ಯಮ ವರ್ಗದವ್ರಿಗೆ ಎಷ್ಟು ತೊಂದ್ರೆ, ಈಗ ಅದ್ರಲ್ಲಿ ಟ್ರಾಫಿಕ್ ಸಮಸ್ಯೆ. ಮೆಟ್ರೋ ದರ ನಾವು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಅಲ್ಲಿಂದ ಅಪ್ರೂವಲ್ ತಗೊಂಡ್ಬಂದು ನಾವು ಮಾಡಿದವರು. ದೇ ಆರ್ ಆಲ್ಸೋ ಅವೇರ್. ಸೆಕೆಂಡು, ಮುದ್ರಾಂಕ ಶುಲ್ಕವನ್ನು 30 ವರ್ಷದಿಂದ ರ್ಯಾಷನಲೈಸ್ ಆಗಿರಲಿಲ್ಲ. ನಮ್ಮ ಸರ್ಕಾರ ಬಂದ್ಮೇಲೆ ಆಬ್ವಿಯಸ್ಲಿ ನಾವು ಸಂಪನ್ಮೂಲ ಕ್ರೋಢೀಕರಿಸಕ್ಕೆ 7 ದಾರಿ ಇರೋದು ರಾಜ್ಯ ಸರ್ಕಾರಕ್ಕೆ. ಒಂದು ಪೆಟ್ರೋಲು ಅಲ್ಲ ಒಂದು ನಿಮಿಷ ನಾ ಮಾತಾಡ್ತೀನಿ. ಮುದ್ರಾಂಕ ಶುಲ್ಕದ ಬಗ್ಗೆ ನಾನು ಆಕ್ಷೇಪ ಇಲ್ಲ, ನಾನು ಕೇಳಿದ ಹಾಲು ನೀವು ದಿನಬಳಕೆ ವಸ್ತುಗಳಿರ್ಬೋದು ಅಥವಾ ಮೆಟ್ರೋ ಅದನ್ನ ಸಾರಿಗೆ ಜಾಸ್ತಿ ಆಗಿಲ್ಲ ಸರ್. ರೈತರಿಗೆ 4 ರೂಪಾಯಿ ಸಂದಾಯವಾಗುತ್ತೆ. ಸತ್ಯ ನಿದರ್ಶನವನ್ನು ನಾನು ಬಟಾ ಬಯಲು ಮಾಡ್ತೀವಿ. ಅಂಬಾನಿ ಅದಾನಿಗೆ ಕಾರ್ಪೊರೇಟ್ ಟ್ಯಾಕ್ಸ್ ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ 8% ಇಂದ 6%, 6% ಇಂದ 2%ಗೆ ಕಾರ್ಪೊರೇಟ್ ಟ್ಯಾಕ್ಸ್ ನ ತಂದಿಲ್ಸಿದ್ದಾರೆ. ತಿಮ್ಮಣ್ಣ, ಬೊಮ್ಮಣ್ಣ, ರಾಜಣ್ಣ, ಸಾವಿತ್ರಕ್ಕ, ಬೀರಕ್ಕ ಮತ್ತೆ ಹೇಮಕ್ಕನ ಟ್ಯಾಕ್ಸ್ 20 ರಿಂದ 30%ಗೆ ನರೇಂದ್ರ ಮೋದಿ ಸರ್ಕಾರ ತಗೊಂಡೋಗಿದ್ದಾರೆ. ಇವತ್ತು ಒಬ್ಬ ಲಾರಿ ಡ್ರೈವರು, ಟ್ರಕ್ ಡ್ರೈವರು ಮೈಸೂರಿಂದ ಬಿಜಾಪುರ್ಗೋ ಬಾಗಲಕೋಟೆಗೋ ತಗೊಂಡೋದ್ರೆ ಟೋಲ್ ಟ್ಯಾಕ್ಸ್ 4,000 ರೂಪಾಯಿ ಟೋಲ್ ಕಟ್ಟಬೇಕು. ಡೀಸೆಲ್ ಮೇಲೆ 30%, ಹಾಕೋ ಬಟ್ಟೆ ಮೇಲೆ 20%, ಆದ್ರೆ ಜ್ಯುವೆಲರೀಸ್ ಮೇಲೆ 3%. ಈ ಸರ್ಕಾರ ಇರೋದು ಶ್ರೀಮಂತರಿಗೋಸ್ಕರ ಹೊರತು ಬಡವರಿಗಲ್ಲ. ಕ್ಯಾನ್ಸರ್ ಔಷಧಿ ಮೇಲೆ 18%, ಆದ್ರೆ ಒಂದು ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳು ತಗೊಳ್ಳೋ ಮೇಲೆ 5%. ಇದು ಇವರ ಬದ್ಧತೆ. ಇವರು ರಾಜ್ಯದ ಇದು ಬಡ ಜನರ ಪರವಾಗಿದ್ರೆ ಕಮ್ಮಿ ಮಾಡ್ಲಿ, 5%, 2%, 3% ಹಾಕಿ. ಕ್ಯಾನ್ಸರ್ ಔಷಧಿ ಮೇಲೆ 20% ಹಾಕಿದ್ದಾರೆ. ಇದು ಇವರ ಬದ್ಧತೆ. ತಿಮ್ಮಣ್ಣ, ಬೊಮ್ಮಣ್ಣನ ಮೇಲೆ 30% ಹಾಕ್ತಾರೆ. ಅದಾನಿ, ಅಂಬಾನಿ ಮೇಲೆ 2%. ಅಲ್ಲ ಇಲ್ಲಿ ಯಾವುದೇ ಸರ್ಕಾರಗಳು ಬಂದರೂ ಕೂಡ ಟ್ಯಾಕ್ಸ್ಗಳು ಹಾಕದ ಸಂದರ್ಭದಲ್ಲಿ ಇದೇ ರೀತಿ ಸಮರ್ಥಗಳನ್ನ ಮಾಡ್ಕೊಳ್ಳೋದು, ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ. ಆದ್ರೆ ಜನರ ಪಾಡೇನು ಅನ್ನೋದು ಇಲ್ಲಿರ್ತಕ್ಕಂಥ ಅಂಶ. ಏನ್ ಮಾಡ್ಬೋದಿತ್ತು ಇವ್ರು ಹೇಳ್ತಾರೆ, ಪೆಟ್ರೋಲಿಯಂ ಉತ್ಪನ್ನಗಳು ಇಂಟರ್ನ್ಯಾಷನಲ್ ಮಾರ್ಕೆಟ್ ಮೇಲೆ ಇದಾಗುವಂಥದ್ದು ಅಂತೇಳಿ ಅವ್ರು ಹೇಳ್ತಾರೆ. ಕಳೆದ 2014ರವರೆಗೂ ಏನಿತ್ತು ಅಬಕಾರಿ ಸುಂಕ 9.48 ಇತ್ತು. ಆದರೆ ಇವರು ಅಧಿಕಾರಕ್ಕೆ ಬಂದ್ಮೇಲೆ ಇವತ್ತು ಎಷ್ಟಿದೆ, 32% ಇದೆ. ಸೊ ಇದನ್ನ ಯಾರು ಇದು ಮಾಡುವಂಥದ್ದು ಅಂತೇಳಿ ಸರ್, ಈಗ ಏನಾಗುತ್ತೆ ಅಂದರೆ ಯಾವುದೇ ವಿಚಾರನ, ನಾನೊಬ್ಬ ಲಾಯರ್, ನಾನು 3 ದಶಕದಿಂದ 30 ಇಯರ್ಸಿಂದ ಲಾಯರ್ ಕೆಲಸ ಮಾಡಿ, ಯಾವುದೋ ಒಂದು ವಿಚಾರನ ಏರುದ್ವತಿಯಲ್ಲಿ ಮಾತಾಡ್ಬಿಟ್ರೆ ಫ್ಯಾಕ್ಟ್ಸ್ ಚೇಂಜ್ ಆಗಲ್ಲ. ಏನೇ ವಿಚಾರ ಇದ್ರೂ ದಾಖಲೆ ಸಮೇತ ಅಂಕಿ ಅಂಶ ಪ್ರಕಾರ ಮಾತಾಡಬೇಕು. ಈಗ ನೋಡಿ, ನೀವು ಹೇಳಿದ್ರಿ ಟ್ಯಾಕ್ಸನ್ನು ಯಾಕೆ ಜಾಸ್ತಿ ಮಾಡ್ತಾರೆ ಅಂದರೆ ಸಾಲದವರೆ ಸಾಲಕ್ಕೆ ಸಾಲ ಬಡ್ಡಿ ಹೇಳ್ಕೊಂಡು ಹೋಗ್ತಲ್ಲ, ಅದಕ್ಕೆ ಮಾಡ್ತಾರೆ ಅಷ್ಟೇ, ವಿಧಿನೇ ಇಲ್ದೇನೆ. ಈಗ ನೋಡಿ, ಇಲ್ಲಿ ನಾನು ಯಾವುದೋ ಪೇಪರಲ್ಲಿ ಬಂದಿದ್ದಾಗಲಿ ಇನ್ನೊಂದಾಗಲಿಲ್ಲ, ಇದು ಇಂಟರ್ನೆಟ್ಟಲ್ಲಿ ಯಾರ ಮೊಬೈಲಲ್ಲಿ ಒತ್ತಿದ್ರು ಹಿಂಗೆ ಬರುತ್ತೆ ನೋಡಿ. ಒಬ್ಬ ಮನುಷ್ಯನ ತಲೆ ಮೇಲೆ ಈಗ ಆಸ್ಪತ್ರೆಯಲ್ಲಿ ಹುಟ್ಟಿರೋ ಮಗುವಿಂದ ಹಿಡಿದು ಈಗ ಸ್ಮಶಾನಕ್ಕೆ ಹೋಗ್ತಿರೋ ವ್ಯಕ್ತಿಯಿಂದ ಎಲ್ಲರಿಗೂ ಸೇರಿಸಿ ಋಣ ಅಂದರೆ ನಮ್ಮೆಲ್ದಿರ್ತಕ್ಕಂಥ ಸಾಲ ಒರೆಸಿರೋದು ಕೇಂದ್ರ ಸರ್ಕಾರ 1,09,370 ರೂಪಾಯಿ. ಪ್ರತಿಯೊಬ್ಬನ ತಲೆ ಮೇಲೆ ಎಷ್ಟು ಸಾಲನ ಕೇಂದ್ರ ಸರ್ಕಾರ ಹೊರಿಸಿದೆ. ಅದು 2014ರಲ್ಲಿ ಬರೀ 43,000 ಇತ್ತು. ಈ ಸನ್ಮಾನ್ಯ ಮೋದಿ ಸಾಹೇಬರು ಎಲ್ಲನೂ ಡಬಲ್ ಮಾಡಿದ್ದಾರೆ. ಸಾಲನ, ನಮ್ಮ ಮೇಲೆ ಹೊರಿಸಿರೋ ಸಾಲನ, ದೇಶಿ ಸಾಲನ ಎಲ್ಲ ಡಬಲ್ ಮಾಡಿದ್ದಾರೆ. ಆಮೇಲೆ ಡಾಲರ್ ಬೆಲೆನ 43 ರೂಪಾಯಿ ಇತ್ತು. 43 ರೂಪಾಯಿದಿಂದ 15 ರೂಪಾಯಿಗೆ ತತ್ತೀವಿ, 10 ರೂಪಾಯಿಗೆ ತತ್ತೀವಿ ಎಂದರು ಅದನ್ನು ಡಬಲ್ ಮಾಡಿಬಿಟ್ಟಿದ್ದಾರೆ. 85 ಹೈಯೆಸ್ಟ್ಗೆ ರೀಚ್ ಆಗಿದೆ. ಸೊ ಇದಕ್ಕೆ ಏನು ಕಾರಣ ಅಂದರೆ ಈ ಮಾಡಿರೋ ಸಾಲನ ಅವಾಗೇ ತೀರ್ಸೋಕ್ಕಾಗದ್ರಿಂದ ಸಾಲದ ಮೇಲೆ ಬಡ್ಡಿ, ಅದಕ್ಕೆ ಸುಸ್ತಿ ಬಡ್ಡಿ, ಇನ್ನೆಲ್ಲೂ ದಾರಿನೇ ಇಲ್ವಲ್ಲ. ನಾನು ಆಗಲೇ ಹೇಳ್ದಂಗೆ ದುಡ್ಡಂತೂ ಪ್ರಿಂಟ್ ಮಾಡಿ ಕೊಡೋಕ್ಕಾಗಲ್ಲ.
ಆ ಸಾಲ ತೀರ್ಸಕ್ಕೆ ಏನು ಮಾಡಬೇಕು ಅದನ್ನು ಮಾಡ್ದೇನೆ ಅಲ್ಲ, ನೀವು ಆದಾಯದ ಮೂಲಗಳು ಕಂಡುಕೋಬೇಕಲ್ಲ. ನೀವೀಗ ಟೂರಿಸಂ ಇದೆ, ದೇಶದಲ್ಲಿ ಟೂರಿಸಂ ಇದೆ, ಯಾವ ಸ್ಥಿತಿಯಲ್ಲಿದೆ ಹೇಳ್ತಾನೆ ಇದ್ದಾರೆ. ಅದಕ್ಕೊಂದು ನೀತಿ, ಇಲ್ಲಿ ರಾಜ್ಯ ಸರ್ಕಾರ ಒಂದು ನೀತಿ ಟೂರಿಸಂ ಪಾಲಿಸಿ ಅಂತಾರೆ, ಸೆಂಟ್ರಲ್ ಗೌರ್ಮೆಂಟ್ ಅವರು ಅಂತಾರೆ. ಇವತ್ತು ನೋಡಿ, ನಮ್ಮ ಪಕ್ಕದ ರಾಜ್ಯದಲ್ಲಿ, ಕೇರಳ ಅಂತ ರಾಜ್ಯದಲ್ಲಿ, ಸಣ್ಣ ರಾಜ್ಯ, ಟೂರಿಸಮ್ನಲ್ಲಿ ಎಷ್ಟು ಆದಾಯ ಬರ್ತಾ ಇದೆ ಅವರು. ಕರ್ನಾಟಕ ಎಷ್ಟು ಮಟ್ಟಿಗೆ ನಾವು ಮಾಡ್ತಾ ಇದ್ದೀವಿ. ನಾನು ಹೇಳೋದು ಆದಾಯದ ಮೂಲಗಳನ್ನು ಹುಡುಕೋಬೇಕಲ್ಲ, ಅದು ಬಿಟ್ಬಿಟ್ಟು ಜನರ ಜೇಬಿಗೆ ಹಾಕ್ಬಿಡೋದು. ಅವ್ರು ದುಡಿತಾರೆ ಕಷ್ಟಪಟ್ಟು, ಇವರು ತಗೊಂಡೋಗೋದು, ಆಡಳಿತ ಮಾಡೋದಾ? ಸರ್, ನಾನು ಅಮೆರಿಕಾ, ಗ್ರೇಟ್ ಬ್ರಿಟನ್ನು ಸೇರಿದಂಗೆ ಸುಮಾರು 27ಕ್ಕೂ ಹೆಚ್ಚು ದೇಶನ ಪ್ರವಾಸ ಮಾಡಿ ಬಂದಿದ್ದೀನಿ. ನಮ್ಮ ದೇಶದ ಎಲ್ಲ ರಾಜ್ಯಗಳಿಗೂ ನಾನು ಹೆಚ್ಚು ಕಮ್ಮಿ ಹೋಗಿ ಬಂದಿದ್ದೀನಿ. ಅದನ್ನು ನೋಡೋದಾದರೆ ಪ್ರಪಂಚದಲ್ಲಿ ಎಲ್ಲ ಕಡೆ ಏನು ಸಿಗುತ್ತೋ ಅದು ನಮ್ಮ ಇಂಡಿಯಾ ದೇಶದಲ್ಲಿ ಒಂದೇ ಕಡೆ ಇದೆ. ಇದು ನಾವು ಹೆಮ್ಮೆ ಪಡಬೇಕಾದ ವಿಚಾರ. ನಮ್ಮಲ್ಲಿ ಇದು ಅಭಿವೃದ್ಧಿ ಮಾಡಲಿಲ್ಲ. ಏನೇನು ಗೌರ್ಮೆಂಟ್ ಸೆಕ್ಟರ್ಸ್ ಇದ್ದೋ ಎಲ್ಲನೂ ಪ್ರೈವೇಟ್ ಸೆಕ್ಟರ್ ಮಾಡಿಬಿಟ್ರು. ಈಗ ಪ್ರೈವೇಟ್ನವರು ಒಬ್ಬ ಈ ವರ್ಷ ಒಂದು ಬಸ್ ತೊಗೊಂಡ್ರೆ ಇನ್ನೊಂದು ವರ್ಷ ಇನ್ನೊಂದು ತಗೊಳ್ತಾರೆ, ಇನ್ನೊಂದು ವರ್ಷ ಇನ್ನೊಂದು. ಈಗ ವಿಜಯಾನಂದ ರೋಡ್ VRL ಎಷ್ಟು ಬಸ್ ಓಡಾಡ್ತಾ ಇದ್ದಾವೆ. ಅವ್ರು ಲಾಭದ ಮೇಲೆ ಲಾಭ, ಲಾಭದ ಮೇಲೆ ಲಾಭ, ಲಾಭದ ಮೇಲೆ ಲಾಭ ಮಾಡ್ತಾನೇ ಇದ್ದಾರೆ. ನಮ್ಮ KSRTC ಯಾಕೆ ನಷ್ಟಕ್ಕೆ ಹೋಯ್ತು? ಯಾಕಂದ್ರೆ ಯಾಕೆ ಹೋಗುತ್ತೆ ಅಂದರೆ ಅದಕ್ಷತೆ, ಭ್ರಷ್ಟಾಚಾರ. ಅದಕ್ಷತೆ, ಭ್ರಷ್ಟಾಚಾರ, ಮತ್ತೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಲ್ಲಿ ಮತ್ತೆ ರಾಜಕಾರಣಿಗಳಲ್ಲಿ ದೂರದೃಷ್ಟಿ ಇಲ್ಲದೆ ಇರ್ತಕ್ಕಂಥದ್ದು. ಈಗ ಸಿದ್ದರಾಮಯ್ಯವ್ರ ಸರ್ಕಾರನು ಕೂಡ ನಮ್ಮ ಸ್ನೇಹಿತರು ಹೇಳ್ದಂಗೆ, ನಾನು ಪಕ್ಷಾತೀತವಾಗಿ ಮಾತಾಡೋದಾದ್ರೆ ಯಾವುದು ಯೋಜನೆ ಇಲ್ಲ. ಹಿಂದೆ ಆಗಿದ್ದು ಬ್ರಿಡ್ಜ್ಗಳು ಎಲ್ಲ ಹಂಗೆ. ಈಗ ನಮ್ಮ ರಾಜರಾಜೇಶ್ವರಿ ನಗರ ಆರ್ಚಲ್ಲೊಂದು ಸಿಗ್ನಲ್ ಫ್ರೀ ಮಾಡಿದ್ರು. 2 ವರ್ಷದಿಂದ ಪಿಲ್ಲರ್ಗಳು ಹಂಗೆ ನಿಂತಿದ್ದಾವೆ, ಕಬ್ಬನೆಲ್ಲ ತುಕ್ಕಿಡಿತಾ ಇದೆ. ಎಲ್ಲ ಕಡೆ ಅದೇನೆ ನಿಂತ ನೀರಾಗ್ಬಿಟ್ಟಿದೆ. ನಿಂತ ನೀರಾಗಿದ್ರ ಜೊತೆಗೆ ಏನಾಗಿದೆ ಅಂದರೆ ಅಲ್ಲಿ ಹುಳುಗಳು ಉತ್ಪತ್ತಿ ಆಗ್ತಾ ಇದೆ, ಕೆಸರು, ಕೊಚ್ಚೆ, ಇದೆಲ್ಲ ಆಗ್ತಾ ಇದೆ. ಹಾಗಾಗಿ ಈ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಆರ್ಥಿಕವಾಗಿ ದಿವಾಳಿ ಆಗಿದ್ದಾವೆ. ಎಲ್ಲೋ ಒಂದಿನ ನಮ್ಮ ದೇಶನ ದಿವಾಳಿತನಕ್ಕೆ ತಳ್ಳಿಬಿಟ್ಟು ಅದನ್ನ ಯಾಕೆ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂತ ನಾನು ಕೇಳ್ತಿರೋದು. ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇದೇ ಕಾರಣ. ನಾನು ಹೇಳಿದ್ನಲ್ಲ, ಬಡ್ಡಿ ಕಟ್ತಾ ಇದ್ದಾರೆ, ಹೊಸ ಯೋಜನೆಗಳು ತರ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ. ಹಾಗಾಗಿ ಸುಧಾರಣೆ ಮಾಡೋರಾಗ ಯಾರು ಹಾಗಾದ್ರೆ ಗೋವಿಂದರಾಜ್ ಅವರೇ? ನೋಡಿ ಸರ್, ಅಲ್ಲ ಈಗ ನೀವು ದಿನ ಬೆಳಗಾದ್ರೆ ನಾವು ನೋಡ್ತಾನೆ ಇದ್ದೀವಿ. ಎಕ್ಸಾಂಪಲ್ ನಾನು ಕೊಡೋದಾದ್ರೆ, ನಾನು ಈಗಾಗಲೇ ನಿಮ್ಗೆ ಹೇಳಿದೆ, ಜಲ್ ಜೀವನ್ ಅಂತ ಮಿಷನ್ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಇಡೀ ದೇಶದ ಮೂಲೆ ಮೂಲೆಗೂ ಒಂದು ನೀರಿನ ವ್ಯವಸ್ಥೆ ಆಗಬೇಕು. ಪ್ರತಿಯೊಬ್ಬಂಗೆ, ಯಾಕೆಂದರೆ ಕುಡಿಯಿನ ನೀರಿನ ವ್ಯವಸ್ಥೆ ಮಾಡಲಿಲ್ಲ ಅಂದರೆ ಸರ್ಕಾರಗಳು ಯಾಕಿರಬೇಕು ಅಂತ ಪ್ರಶ್ನೆ ಉದ್ಭವ ಅಂತ ಕಾಲದಲ್ಲಿ ಬಡವಂಗೆ ಅಲ್ಲ. ಒಂದ್ ನಿಮಿಷ ನಾನು ಹೇಳ್ಬಿಡ್ತೀನಿ ಸರ್. ಕಳೆದ ಸರ್ 2014 ಈಗ ವರ್ಲ್ಡ್ ಎಕಾನಮಿ ಏನಾಗ್ತಾ ಇದೆ, ಎಲ್ಲೊಂದ್ ಕಡೆ ರಿಸೆಷನ್ ಕಡೆ ಹೋಗ್ತಾ ಇದೆ ಅನ್ನೋ ಭಯ ಇದೆ. ಚುನಾವಣೆಗಳಿಂದ ಕಡಿಮೆ ಮಾಡ್ತೀರಾ? ಎಷ್ಟಲ್ಲಿತ್ತು ಸರ್ ಮೊದಲು? ಅಲ್ಲ, ನಾನು ಹೇಳಿದ್ದಕ್ಕೆ ಪೆಟ್ರೋಲಿಯಂ ಕಂಪನಿಗಳು ಡಿಸೈಡ್ ಮಾಡ್ತವೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ ಅಂತ ಹೇಳಿದ್ರೆ ಜಾಗತಿಕ ಮಾರುಕಟ್ಟೆಯಲ್ಲಿ ಇವತ್ತು ಆರ್ಥಿಕವಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇರ್ತಕ್ಕಂಥ 5ನೇ ದೇಶವಾಗಿ ಹೊರಹೊಮ್ಮತಾ ಇದೆ. ಯಾಕೆಂದ್ರೆ ತಂದಿರ್ತಕ್ಕಂಥ ಯೋಜನೆಗಳು. ಯಾಕೆಂದ್ರೆ ಇವತ್ತು ನಾನು ಅವಾಗಲೇ ಹೇಳ್ದಂಗೆ ಸಾಲ ಮಾಡೋದೇನಿದ್ರೆ ಯೋಜನೆಗಳಿಗೋಸ್ಕರ ಸಾಲ ಮಾಡಿರ್ಬೇಕು. ಇವತ್ತು ಸಾಕಷ್ಟು ಯೋಜನೆಗಳು ದೇಶದಲ್ಲಿ ಮಾಡಿ ನೀವು ಅದು ಮಾಡ್ತಿರೋದಕ್ಕೆ ನಿಮ್ಗೆ 2 ಸಲ ಅವಕಾಶ ಕೊಟ್ಟು 3ನೇ ಸಲ ಅವಕಾಶ ಕೊಟ್ಟರು. ಆದ್ರೆ ಈ ತರ ಬೆಲೆ ಏರಿಕೆ ಮಾಡೋದಿದೆಯಲ್ಲ, ನೀವು ಭ್ರಷ್ಟಾಚಾರದ ಒಂದು ಪಾಯಿಂಟ್ ಹೇಳಿದ್ರಿ ನೀವು. ಕಳೆದ 2014ರಿಂದ ಕಾಂಗ್ರೆಸ್ನವ್ರಿಗೆ ಒಂದು ಚಾಲೆಂಜ್ ಮಾಡ್ತೀನಿ ಸರ್. ಇಡೀ ದೇಶದಲ್ಲಿ ಮೋದಿ ಸರ್ಕಾರದ ವಿರುದ್ಧವಾಗಿ ನೀವು ಭ್ರಷ್ಟಾಚಾರದ ಆರೋಪದ ಯಾವ್ದಾನ ಒಂದು ದಾಖಲೆ ಇಟ್ಕೊಂಡು ನೀವು ರೋಡಲ್ಲಿ ಕೂತ್ಕೊಂಡು ಯಾವ್ದಾನ ಒಂದು ಪ್ರತಿಭಟನೆ ಮಾಡಿದ್ರೆ ನೀವು ದಾಖಲೆಯನ್ನ ನೋಡಿ, ನಾವು ಈ ಮೋದಿ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಮಾಡಿದೀವಿ ಅಂತ. ಆದ್ರೆ ಬಂದಂತ 2 ತಿಂಗಳಿಗೆ ಪ್ರಪಂಚದ ಇತಿಹಾಸದಲ್ಲಿ ಎಲೆಕ್ಟ್ರಲ್ ಬಾಂಡ್ ಲೈಸೆನ್ಸ್ ಡೇ ಲೈಟ್ ರಾಬರಿ ಏನಾರ ಮಾಡಿದ್ರೆ ಇತಿಹಾಸದಲ್ಲಿ ಕೇಳಿಸ್ಕೊಳ್ರಿ, ಪ್ರಶ್ನೆ ಕೇಳಿದ್ರೆ ಕೇಳಿಸ್ಕೊಳ್ಳಿ. ಎಷ್ಟು ಕೋಟಿ ತಂದಿದ್ದಾರೆ ಸರ್ ಕಾಂಗ್ರೆಸ್ ಅವರು? ಎಲೆಕ್ಷನ್ ಬಾಂಡಲ್ಲಿ ಎಷ್ಟು ಕೋಟಿ ತಗೊಂಡಿದ್ದಾರೆ ಸರ್? ಎಷ್ಟು ಕೋಟಿ ತಗೊಂಡಿದ್ದೀರಾ? ಎಲೆಕ್ಟ್ರಲ್ ಬಾಂಡ್ ಅಂತ ಹಗರಣ ಬೇಕು. ಎಷ್ಟು ಕೋಟಿ ತಗೊಂಡಿದ್ದೀರಿ? ಕಾಂಗ್ರೆಸ್ ಪಾರ್ಟಿಗೆ ಎಷ್ಟು ಸಾವಿರ ಕೋಟಿ ತಗೊಂಡಿದ್ದಾರೆ ಅದನ್ನ ಹೇಳ್ರಿ, ಜನಕ್ಕೆ ಗೊತ್ತಾಗ್ಲಿ. ಮಗ ಅದಾನಿ, ಗೌತಮ್ ಅದಾನಿಗೆ ಕೆಲವೇ ದಿನಗಳಲ್ಲಿ ಸರ್ ಕೇಳಿಸ್ಕೊಳ್ಳಿ. ಅಲ್ಲ, ಏನಕ್ಕೆ ನೀವು ಎಷ್ಟು ಸಾವಿರ ಕೋಟಿ ತಂದಿದೆ ಅದನ್ನ ಹೇಳ್ರಿ. ಎಲೆಕ್ಷನ್ ಬಾಂಡ್ ಮೂಲಕ, ಭ್ರಷ್ಟ ಸರ್ಕಾರ, ಎಲೆಕ್ಟ್ರಲ್ ಬಾಂಡ್ ಮೂಲಕ ಅಲ್ಲ ರೀ, ಎಷ್ಟು ಸಾವಿರ ಕೋಟಿ ತಗೊಂಡಿದ್ದೀರ ಕಾಂಗ್ರೆಸ್ ಪಾರ್ಟಿಗೆ ಅದನ್ನ ಹೇಳ್ರಿ. ಅಲ್ಲ ರೀ ಸರ್, ಒಂದ್ ನಿಮಿಷ ಇಲ್ಲ ಸರ್. ಇಡೀ ದೇಶದಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಜನವನ್ನ ನಂಬಿಸಿ ಲೈಸೆನ್ಸ್ಡ್ ಗೌರ್ಮೆಂಟ್ ಸ್ಪಾನ್ಸರ್ಡ್
ಫ್ರಾಡ್ ಅಂದ್ರೆ ಅದು ಎಲೆಕ್ಟ್ರಲ್ ಬಾಂಡ್. ಸರ್ ನಿಮ್ ಪಾರ್ಟಿಲಿ ಯಾರು ಮಾಡಿದ್ದು ಅದನ್ನ ಎಲ್ಲರೂ ಹೋರಾಟ ಮಾಡಲ್ಲ ನೀವು. ಎಲೆಕ್ಟ್ರೋ ಬಂಡಲ್ ಇವ್ರ ಅಕೌಂಟ್ ದುಡ್ಡು ತಗೊಂಡಿದ್ದಾರೆ, ಯಾಕೆ ತಗೊಂಡ್ರು ಹಾಗಾದ್ರೆ? ಕಾಂಗ್ರೆಸ್ ಸರ್ ತಗೊಳ್ಳಿಲ್ಲ, ರಾಜೀವ್ ಗಾಂಧಿ ಪರ್ಸನಲ್ ಭ್ರಷ್ಟಾಚಾರ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಕಶ್ಯಪ್ ಅವ್ರ ಒಂದ್ ನಿಮಿಷ ಅಲ್ಲಲ್ಲ ಗೋವಿಂದರಾಜ್ ಅವ್ರಿಗೆ ಯಾಕೆ ಕೋಪ ಬರ್ತಾ ಇದೆ ಅಂತಂದ್ರೆ, ಇವತ್ತು ಈ ರಾಜಕೀಯ ಪಕ್ಷಕ್ಕೆಲ್ಲ ದೇಣಿಗೆ ಜಾಸ್ತಿ ಬಂದಿದೆ, ಅದು ಬಿಜೆಪಿಗೆ ಜಾಸ್ತಿ ಬಂದಿದೆ. ನಾನು ಲೆಕ್ಕ ಕೊಡ್ತೀನಿ ಇದಕ್ಕೆ. 2,500 ನೀವು ಪ್ರಶ್ನೆ ಕೇಳಿದ್ರು, ಅದಕ್ಕೆ ಬಹುಶಃ ಕೋಪ ಬಂದಿರಬಹುದು ಅವರಿಗೆ. ಟೋಟಲ್ 16,000 ಕೋಟಿ ಟೋಟಲ್ ಎಲೆಕ್ಟ್ರೋ ಬಾಂಡ್ ಅಲ್ಲಿ ಕಲೆಕ್ಟ್ ಆಗಿರ್ತಕ್ಕಂಥದ್ದು. ಭಾರತೀಯ ಜನತಾ ಪಾರ್ಟಿಗೆ 332 ಜನ ಎಂಪಿಗಳು ಇಟ್ಕೊಂಡೆ ಸುಮಾರು 5,000 ಚಿಲ್ಲರೆ ವರ್ಷ ಬಂದಿದೆ. ಮಿಕ್ಕಿದ 11,000 ಕೋಟಿ ಎಷ್ಟು ಪಾರ್ಟಿಗೆ ಹೋಯ್ತು ಸರ್? ಹಾಗಾದ್ರೆ ಯಾವ ಆಧಾರದ ಮೇಲೆ ಕಲೆಕ್ಟ್ ಮಾಡ್ಕೊಂಡ್ರಾಗಾರೆ? ಕಾಂಗ್ರೆಸ್ ಅವ್ರು ಮಾಡ್ಲಿಲ್ವಾ? ಅಹ್ಮದ್ ಕೇಜ್ರಿವಾಲ್ ಅವರು ಎಲೆಕ್ಟ್ರೋ ಬಾಂಡ್ ಅಲ್ಲಿ ದುಡ್ಡು ತಗೊಂಡಿಲ್ವಾ? ಪಕ್ಷದ ದೇಣಿಗೆ ತಗೊಂಡಿಲ್ವಾ? ನಾಚಿಕೆ ಆಗ್ಬೇಕ್ರಿ. ನೀವು ತಿನ್ಬಿಟ್ಟು ನೀವು ತಿನ್ನಿದೀರ ಅಂತ ಹೇಳುವಂತ ನಾಚಿಕೆ ಆಗ್ಬೇಕು. ರೈತರಿಗೆ ಅಲ್ಲ, ರೈತರಿಗೆ ಸಬ್ಸಿಡಿ ಕೊಡ್ಬೇಕು 800 ಕೋಟಿ. ಕಳೆದ 2 ವರ್ಷದಿಂದ ಕೊಡಕ್ಕೆ ಯೋಗ್ಯತೆ ಇಲ್ಲ ಈ ಸರ್ಕಾರಕ್ಕೆ. ರೈತರಿಗೆ 3 ಸರಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು, 3 ಬಾರಿ ಹಾಲಿನ ಬೆಲೆ ಜಾಸ್ತಿ ಮಾಡಿದ್ರು. ಯಾರಿಗೆ ಕೊಟ್ಟಾರೆ ಸರ್? ಯಾರಿಗೆ ಕೊಟ್ಟಿದ್ದಾರೆ? ಗೋವಿಂದರಾಜ್ ಅವರೇ ಯಾರಿಗೆ ಕೊಟ್ಟಿದ್ದಾರೆ? ಈಗ ನೀವು ಕಶ್ಯಪ್ ಅವರು ಹೋರಾಟ ಮಾಡ್ಬೇಕು, ಹೊರಗಡೆ ಹೋರಾಟ ಮಾಡಿದ್ರೆ ಮಾತ್ರ ಅವ್ರು ಬಿಸಿ ಮುಟ್ಟುತ್ತೆ. ನೀವು ಕೇವಲ ಇಲ್ಲಿ ಮಾತಾಡಿದ್ರೆ ಆಗಲ್ಲ, ನಿಮ್ ಪಕ್ಷದವ್ರು ಹೋರಾಟ ಮಾಡ್ಬೇಕು. ಅದಕ್ಕೆ ಆ ಕೆಲಸ ಮಾಡಲ್ಲ ನೀವು. ನೀವು ಕೇವಲ ಭಾಷಣ ಹೊಡಿತೀರಿ, ಅದಾನಿ ಅಂಬಾನಿ ಅಂತೀರಿ, ಏನು ಉಪಯೋಗ ಅಂತ ಆಗ್ತಿಲ್ಲ ಜನಗಳಿಗೆ. ಮರಿಬೇಡ್ರಿ, ನೀವು ತನ್ನ ತಪ್ಪುಗಳನ್ನ ಮುಚ್ಕೊಳ್ಳೋಕ್ಕೋಸ್ಕರ ಜನರಿಗೆ ರಾಜ್ಯದಲ್ಲಿ ಪ್ರತಿಯೊಂದು ಬೆಲೆನ ಜಾಸ್ತಿ ಮಾಡಿ ಚರ್ಚೆ ಮಾಡೋಣ. ಅಲ್ಲ ಡೈವರ್ಟ್ ಆಗೋದು ಬೇಡ, ಚರ್ಚೆ ಮುಂದುವರ್ಸೋಣ. ಬಿಗ್ ಡಿಬೇಟ್ ನಲ್ಲಿ ಮತ್ತೊಂದು ಬ್ರೇಕ್. 10,000 ರೂಪಾಯಿ ವಾಪಸ್ ಕಿತ್ಕೊಂತ ಇದ್ದೀರಾ ಅಷ್ಟೇ. ಜನಾಕ್ರೋಶ ಯಾತ್ರೆ ಮಾಡಿ ಮುಖಭಂಗ ಅನುಭವಿಸಿದ ರಾಜ್ಯ ಬಿಜೆಪಿ. ಕೇಂದ್ರ ಸರ್ಕಾರದ ಆದೇಶಕ್ಕೆ ರಾಜ್ಯ ಬಿಜೆಪಿ ನಾಯಕರ ಸಿಲಿಂಡರ್ ಸ್ಫೋಟ. ಬೆಲೆ ಏರಿಕೆ ಹೋರಾಟ ಹೀಗೆ ಸಿದ್ದು ಬಿಚ್ಚಿಟ್ಟಿದ್ದು ಕಪಾಳ ಮೋಕ್ಷದ ಕಥೆ. ಇವತ್ತು ನಿಮಗೆ ಕೇಂದ್ರ ಬಿಜೆಪಿ ಸರ್ಕಾರ ಕಪಾಳ ಮೋಕ್ಷ ಮಾಡಿ ಬೆಲೆ ಏರಿಕೆಯ ಕಪಾಳ ಮೋಕ್ಷ. ವೀಕ್ಷಿಸಿ ಪ್ರಜಾ ಸ್ಪೆಷಲ್ ರಾತ್ರಿ 9:30ಕ್ಕೆ. ಈತ ಹೆಸರಿಗಷ್ಟೇ ನಿರ್ಮಾಪಕ, ಸರ್ಕಾರಿ ಭೂಮಿ ಕಂಡ್ರೆ ತೋರಿಸ್ತಾನೆ ಕೈ ಚಳಕ. ಕಳ್ಳ 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 ಏಯ್ ಕಳ್ಳರು ನಾವೆಲ್ಲರೂ. ಬೆಟ್ಟ ಗುಡ್ಡ ಕೆರೆ ಗೋಮಾಳ ಏನೇ ಇದ್ರು ನುಂಗಿ ನೀರ್ ಕುಡಿಯೋ ಪ್ರಳಯಾಂತಕ.
ಜನ ಕೇಡಿ ಬ್ರದರ್ಸ್, ಒಟ್ಟಾದ್ರೆ ಮಟಾಶ್. ಯಾರು ಈ ಪರೋಡಿ ಅಂಟಮಾಸ್? ಆ 300 ಕೋಟಿ ಸರ್ಕಾರಿ ಆಸ್ತಿಗೆ ಸ್ಕೆಚ್ ಹಾಕಿದ್ದೇಗೆ ಗೊತ್ತಾ ಈ ಬ್ಯಾಡ್ ಬಾಯ್ಸ್? Bad boys, batawre on the street. Psych. Psych. ಕೇಡಿ ಬ್ರದರ್ಸ್, ನಿರೀಕ್ಷಿಸಿ ನಿಮ್ಮ ಪ್ರಜಾ. ಬಿಗ್ ಡಿಬೇಟ್ಗೆ ಮತ್ತೊಮ್ಮೆ ಸ್ವಾಗತ. ಈಗ ಗೋವಿಂದರಾಜ್ ಅವರೇ, ನಾನು ಕೇಳ್ತಾ ಇದ್ದೆ, ಯಾಕಂದ್ರೆ ಈ ಬೆಲೆ ಏರಿಕೆ ಅನ್ನೋ ಒಂದು ವಿಚಾರ ಏನಿದೆ, ಇದು ಜನರಿಗೆ ಎಮೋಷನ್ ವಿಚಾರ ಅಲ್ಲ, ಅವರ ಬದುಕಿನ ವಿಚಾರ. ಅದಕ್ಕೆ ನಾನು ಕೇಳ್ತಾ ಇರೋದು, ಯಾಕಂದ್ರೆ ನೀವು ಜನರ ಜೀವನ ಮಟ್ಟ ಸುಧಾರಣೆ ಮಾಡುವಂಥದ್ದು, ಜನರ ಆದಾಯ ಹೆಚ್ಚಾಗುವಂಥದ್ದು ಮಾಡಿದ್ರೆ ಯಾರು ಕೂಡ ಈ ಟ್ಯಾಕ್ಸ್ಗಳಿಗೆ ಹೆದರೋದಿಲ್ಲ ಅಥವಾ ನೊಂದ್ಕೊಳ್ಳೋದು ಇಲ್ಲ. ಈಗ ಡೆನ್ಮಾರ್ಕ್ ಅಂತ ದೇಶ, ಇವತ್ತು ಎಷ್ಟು ಜನರ ಜೀವನ ಮಟ್ಟ ಸುಧಾರಣೆ ಆಗಿದೆ. ಅಲ್ಲಿ ಒಂದು ನಿಮಗೆ ಹೆಲ್ತ್ ಇನ್ಶೂರೆನ್ಸು ಮತ್ತು ಎಜುಕೇಷನ್ನು ಎಲ್ಲವೂ ಕೂಡ ಕೊಡ್ತಾರೆ. ಅವರು ಟ್ಯಾಕ್ಸ್ ಜಾಸ್ತಿ ಹಾಕ್ಬೋದು, ಆದರೆ ಎಲ್ಲ ಫೆಸಿಲಿಟಿ ಕೊಡ್ತಾರೆ. ಇಲ್ಲಿ ಎಲ್ಲವನ್ನು ಕಿತ್ಕೊಂಡು ಏನೂ ಕೂಡ ಸರಿಯಾಗಿ ಕೊಡದೇ ಇದ್ರೆ, ಅದು ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಜನರು ಏನು ಮಾಡಬೇಕು? ಯಾವ ಫೆಸಿಲಿಟಿನೂ ಸರಿಯಾಗಿರೋದಿಲ್ಲ. ಸರ್ಕಾರಿ ಆಸ್ಪತ್ರೆಗೆ ಹೋದ್ರೆ ಅಲ್ಲಿ ಫೆಸಿಲಿಟಿ ಚೆನ್ನಾಗಿರೋದಿಲ್ಲ, ಮತ್ತೆ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಅವರು ಎಲ್ಲ ಒಂದು ರೀತಿ ಸುಲಿಗೆ ಆಗಿದೆ ಅಂತ ಹೇಳಿ ಜನ ಆರೋಪ ಮಾಡೋದು. ಇಲ್ಲ ನೋಡಿ ಸರ್, ಇವತ್ತೇನು ನಾವು 10ನೇ ಆರ್ಥಿಕತೆಯಿಂದ ಏನು 5ನೇ ಆರ್ಥಿಕತೆಗೆ ಬಂದಿದ್ದೀವಲ್ಲ, ಬಹುಶಃ ಇದು 2-3ಕ್ಕೆ ಬಂದ್ಬಿಟ್ರೆ ನೀವು ಹೇಳಿದಂಥ ವ್ಯವಸ್ಥೆಗಳು ಮುಂದಿನ ದಿನದಲ್ಲಿ ಮಾಡೋದಕ್ಕೆ ಎಲ್ಲ ಅವಕಾಶಗಳು ಸಾಧ್ಯತೆ ಇದೆ. ಈಗ ಅಧಿಕಾರದಲ್ಲಿ ಈಗ ನೀವು ಇನ್ಯಾರೋ ಮಾಡೋದಲ್ಲ, ಈಗ ಮಾಡ್ಬೇಕಲ್ಲ. ಇಡೀ ದೇಶದಲ್ಲಿ 60-63 ವರ್ಷಗಳ ಈ ಜನರೇಷನ್ ಆಡಳಿತ ಮಾಡ್ಕೊಂಡೆ ಈಗ ಈ ಜನರೇಷನ್ ಕೇಳಿ ಸರ್, ನಾನು ಉತ್ತರ ಹೇಳ್ತೀನಿ. ಅಲ್ಲ, ನೀವು ಹೇಳ್ತೀರಿ ಮುಂದಿನ 1ನೇ ಪ್ಲೇಸ್ಗೆ ಹೋಗ್ಬೇಕು, 2ನೇ ಪ್ಲೇಸ್. ಈಗಿರೋ ಜನರೇಷನ್ ಅವ್ರು ಏನಾಗಬೇಕಾದ್ರೆ ಸರ್, ಅದನ್ನೇ ಉಪವಾಸ ಇರ್ಬೇಕಾ? 60-63 ವರ್ಷಗಳ ಕಾಲ ಕಾಂಗ್ರೆಸ್ನವರು ಸರಿಯಾದ ಆಡಳಿತ ಮಾಡ್ಕೊಂಡ್ ಬಂದು ದೇಶ ಅಭಿವೃದ್ಧಿ ಆಗ್ಬೇಕು, ದೇಶ ಅಭಿವೃದ್ಧಿ ಆಗ್ಬೇಕು ಅಂತ ಒಂದು ಒಳ್ಳೊಳ್ಳೆ ಯೋಜನೆಗಳು ತಂದಿದ್ರೆ ಭವಿಷ್ಯ ಇವತ್ತು ಫ್ರೀ ಶಿಕ್ಷಣ, ಫ್ರೀ ಆರೋಗ್ಯ ಎಲ್ಲವನ್ನು ಕೊಡೋದಕ್ಕೆ ಸಾಧ್ಯತೆ ಇತ್ತು. ಅವ್ರು ಮಾಡ್ಕೊಂಡ್ ಬಂದಿದ್ದೇನೆ. ಇದೇ ರಮೇಶ್ ಕುಮಾರ್ ಅವ್ರು ಏನ್ ಹೇಳಿದ್ರು ಸರ್, ನಿಮ್ಮ 3 ತಲೆಮಾರಷ್ಟು ನಮ್ಮ ಕಾಂಗ್ರೆಸ್ನವರು ಅದಕ್ಕೆ ನಾಯಕರುಗಳೆಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ. ಯಾರು ಹೇಳಿದ್ದನ್ನ ಸರ್? ಅದನ್ನೇ ಅವತ್ತು 63 ವರ್ಷಗಳ ಒಳ್ಳೆ ಆಡಳಿತ ಕೊಟ್ಬಿಟ್ಟಿದ್ರೆ, ಅಭಿವೃದ್ಧಿ ಕಡೆ ಕೆಲಸ ಮಾಡ್ಬಿಟ್ಟಿದ್ರೆ. ಅಲ್ಲ, ಒಳ್ಳೆ ಪಾಯಿಂಟ್ ಹೇಳಿದ್ರೆ ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರೆ ಮಾಡ್ಬಿಟ್ಟಿದ್ರೆ ನಾನು ನಿಮ್ಮನ್ನ ಅಭಿನಂದಿಸ್ತೀನಿ. ಒಳ್ಳೆ ಪಾಯಿಂಟ್ ಹೇಳಿದ್ರೆ, ನಾಟ್ ಓನ್ಲಿ ಕಾಂಗ್ರೆಸ್, ಎಲ್ಲಾ ರಾಜಕಾರಣಿಗಳು ಯಾರು ಭ್ರಷ್ಟರಿದ್ದಾರೆ ಹೊರಗಡೆ ತಗೊಂಬನ್ನಿ, ಜನ ಕಂಚಿ ಮಾಡಿ ಇಟ್ಕೊಂಡ್ಬಿಟ್ಟಾರೆ, ಕೈ ಸಿಗ್ತಾರೆ. ಫ್ರೀನಾ ಕೊಡ್ಬೋದು ಅವಾಗ ಸಿಲಿಂಡರ್. ನೀವು ಕಾಂಗ್ರೆಸ್ನವರು ಕೊಳ್ಳೆ ಹೊಡೆದಂತ ಹಣವನ್ನ ಇವತ್ತು ದೇಶಕ್ಕೆ ಹಂಚಿಬಿಟ್ಟಿದ್ರೆ ದೇಶ ಇವತ್ತು ಇಡೀ ಪ್ರಪಂಚದಲ್ಲಿ ನಂಬರ್ 1 ಸ್ಥಾನ ಇರ್ತಾ ಇತ್ತು. ಇವತ್ತು ಅಟ್ಲೀಸ್ಟ್ 5ನೇ ಸ್ಥಾನ ತಗೊಂಡ್ಬಂದಿದ್ದಾರೆ. ಕಾಂಗ್ರೆಸ್ನವರು ಮಾಡಿದಂತ ಹಗರಣಗಳಿಂದ ಇವತ್ತು ದೇಶ ಬಡತನ ಆಯ್ತು. ಇನ್ನೊಂದು ನೆನಪು ಮಾಡ್ತಾರ, ಸ್ವಿಸ್ ಬ್ಯಾಂಕ್ ಹಣ ತರ್ತೀವಿ ಅಂತ ಹೇಳಿ ಎಲ್ಲಿ ತಂದ್ರು ಅಂತ ಹೇಳಿ. ಆದ್ರೆ ಈಗ 3ನೇ ಟರ್ಮ್ ಬಂದಿದ್ದೀರಾ, ಬ್ಲಾಕ್ ಮನಿ ಇಟ್ಟಿದ್ದಾರಲ್ಲ, ಏನಾದ್ರು ಸರ್ ಇವತ್ತು ಒಂದೇ ಒಂದು ನೋಟ್ ಬದಲಾವಣೆ, GST ಬಂದಾದ್ಮೇಲೆ ದುಡ್ಡೆಲ್ಲ ಎಲ್ಲೋಯ್ತು ಸರ್? ಬ್ಲಾಕ್ ಮನಿದು ಎಲ್ಲವನ್ನು ಅಕೌಂಟಬಿಲಿಟಿ ಆಯ್ತು. ಅದು ತಡ್ಕಣಕ್ ಆಗ್ತಾ ಇಲ್ಲ ಕಾಂಗ್ರೆಸ್. ತಡ್ಕಣಕ್ ಆಗ್ತಾ ಇಲ್ಲ. ಯಾಕಂದ್ರೆ ಇದ್ದಿದ್ದೆಲ್ಲ ಬ್ಲಾಕ್ ಮನಿ ಕಾಂಗ್ರೆಸ್ ಅವ್ರ ಹತ್ರ, ಕಾಂಗ್ರೆಸ್ ಅವ್ರ ಹತ್ರ ಬ್ಲಾಕ್ ಮನಿ ಇದ್ದಿದ್ದು ಏನಾಗಿದೆ ಅಂತ ಎಲ್ಲ ನೋಡ್ತಾ ಇದಾರೆ ಬಿಡ್ರಿ, ಜನ ನೋಡ್ತಾ ಇದಾರೆ, ಜನ ಗೊತ್ತಿದೆ. ಮೋದಿ ಹಗರಣ ಮಾಡಿದ್ರ, ಭ್ರಷ್ಟಾಚಾರ ಮಾಡಿದ್ರ, ಕಾಂಗ್ರೆಸ್ನವರು ಹಗರಣ ಭ್ರಷ್ಟಾಚಾರ ಮಾಡಿದ್ರ, ಈಗ ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ರ, ಹಿಂದಿನ ಸರ್ಕಾರ ಭ್ರಷ್ಟಾಚಾರ ಮಾಡಿದ್ರ, ಎಲ್ಲವನ್ನ ಅಳದಿ ತೂಗಿ ನೋಡ್ತಾ ಇದಾರೆ ಬಿಡ್ರಿ. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಒಂದು ಸ್ಕಾಲರ್ಶಿಪ್ ಕೊಡ್ತಿದ್ರು, ಅದು ನಿಲ್ಸಿದ್ದೀರಾ. ರೈತರಿಗೆ ಒಂದು 3 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಕೊಡ್ತಾ ಇದ್ರು. ಕೃಷಿ ಸನ್ಮಾನ ಯೋಜನೆ ಅಂತ ಕೊಡ್ತಾ ಇದ್ರಿ, ಎಲ್ಲಿ ನಿಲ್ಸಿದ್ರಲ್ಲ ಸರ್? ನೀವು ಯಾವ್ದು ಕೊಡಕ್ಕಾಗಲ್ಲ ರೀ, ನೀವು ಬಾಯಿ ಬಡ್ಕೊಂಡಾರ ಅಷ್ಟೇನೆ. ನೀವು ರಾಜ್ಯದ ಜನತೆಗೆ ಟೋಪಿ ಹಾಕ್ತಾ ಇದ್ದೀರಾ, ಅರ್ಥ ಮಾಡ್ಕೊಳ್ಳಿ. ರಾಜ್ಯದ ಜನತೆಗೆ ಟೋಪಿ ಹಾಕೊಂಡು ಸರ್ಕಾರ ನಡೆಸ್ತಾ ಇದ್ದೀರಾ, ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ ಶಾಸಕರುಗಳೇ ಉಗಿತಾ ಬಿದ್ದವ್ರೆ, ರಾಜೀನಾಮೆ ಮಾಡಿದ್ದಾರೆ, ನಾವೆಲ್ಲ 2,500 ಕೋಟಿ ಅಧ್ಯಕ್ಷಗಿರಿ ಮುಖ್ಯಮಂತ್ರಿ ಬಗ್ಗೆ ಮಾತಾಡ್ತೀರಾ? ಜಾಸ್ತಿ ಮಾಡ್ತಾ ಇದ್ದೀರಾ, ಅರ್ಥ ಮಾಡ್ಕೊಂಡ್ರೆ ನೀವು ರಾಜಕೀಯ
ರಾಜಕೀಯ ಹಿತಾಸಕ್ತಿಗೋಸ್ಕರ ಅಲ್ಲ, ಚರ್ಚೆಗಳು ಒಂದ್ ನಿಮಿಷ ಮಾಡ್ಕೊಂಡ್ರೆ ಇವ್ರು ಜನ ಒಂದ್ ನಿಮಿಷ- ಚೀತು ಅಂತಾರೆ. ಅಲ್ಲ, ಒಂದ್ ನಿಮಿಷ. ನೀವು ಜನಪರವಾಗಿ ಏನಾದ್ರು ಹೇಳಿ, ನಾನು ಒಪ್ಕೊಳ್ತೀನಿ. ಅಲ್ಲ, ಒಂದ್ ನಿಮಿಷ ಮಾತಾಡ್ಬಿಡ್ತೀನಿ. ಇವ್ರು ಜಲ್ ಜೀವನ್ ಮಿಷನ್ ಅಂತ ಫ್ಯಾಕ್ಟ್ಸ್ ಹೇಳ್ತೀನಿ ವಿತ್ ಆನ್ ದ ರೆಕಾರ್ಡ್. ಜಲ್ ಜೀವನ್ ಮಿಷನ್ಗೆ ನಾವು ಹಣ ವಿನಿಯೋಗಿಸಿದೀವಿ, ರಸ್ತೆ ಕಟ್ಟಿದೀವಿ ಅಂತಾರಲ್ಲ, ಒಂದು ಫ್ಯಾಕ್ಟ್ ಹೇಳ್ತೀನಿ. ಸೆಂಟರ್ ಶೇರ್ 26,119 ಕೋಟಿ, ಸ್ಟೇಟ್ ಶೇರ್ 23,142 ಕೋಟಿ. ಒಂದ್ ನಿಮಿಷ ನಾ ನಿಲ್ಸಿದ್ರೆ ಹೇಳ್ರಿ. ಒಂದ್ ನಿಮಿಷ. ಕಳೆದ 1 ವರ್ಷದಿಂದ ಸತ್ಯ ಯಾವತ್ತು ಕಹಿ, ಸತ್ಯ ಹೇಳಕ್ಕೆ ಬಿಜೆಪಿ ಅವರು ರೆಡಿ ಇಲ್ಲ. ಆಯ್ತಾಯ್ತು, ಹೇಳಿ, ಸತ್ಯ ಕೇಳಕ್ಕೆ ನೀವು ಬಿಜೆಪಿ ಸತ್ಯ ಅವರು ಹೇಳ್ರಿ. ರೆಡಿ ಇಲ್ಲ. ನೀವು ಸತ್ಯ ಹಾಗಾಗಿ ಹೇಳಿದ್ರೆ ಪಲಾಯನ ಕೇಳ್ತಾರೆ, ಸುಳ್ಳು ಹೇಳಿದ್ರೆ ಮಾಡ್ತಿದ್ದಾರೆ. ರಾಜಕಾರಣ ಮಾಡ್ತಾ ಇದ್ದಾರೆ. ಜನಜೀವನ್ ನೀವು ಮಿಷನ್ ಎಂಬುದು ಒಂದು ಫ್ರಾಡ್ ಯೋಜನೆ ಮಾಡಿ ರೈತರನ್ನ ನಡುನೀರಲ್ಲಿ ಬಿಟ್ಬಿಟ್ಟಿದ್ದಾರೆ. ಜನಕ್ಕೆ ಗೊತ್ತಾಗಿದೆ ಬಿಡ್ರಿ, ಸತ್ಯ ಯಾರು ಹೇಳ್ತಾರೆ, ಸುಳ್ಳು ನೋಡಿ, ಹೇಳ್ತಾರೆ ನೋಡಿ. ಅಂದ್ಬಿಟ್ಟು ಕರ್ನಾಟಕ ಕೇಂದ್ರ ಜನತೆಗೆ ಸರ್ಕಾರ- ಇವತ್ತು ಬೇಸ್ ಹತ್ತು ಬಿಡಾರೆ ಈ ವಿಚಾರವಾಗಿ. ಸರ್ಕಾರ ಕೇಳೋದು ಬಿಡುಗಡೆ- ಕಶ್ಯಪ್ ಅವ್ರೆ, ಒಂದು ಮಾಡಿ. ನೀವು ಕೇಂದ್ರ ಸರ್ಕಾರದ ಬಗ್ಗೆ ನಾವು ನೋಡಿ, ಮಾತಾಡಿದ್ವಿ ಜಲ್ ಜೀವನ್ ಮಿಷನ್ ಬಗ್ಗೆ ಮಾತಾಡಿದ್ವಿ ಹೇಳ್ಬಿಡ್ತೀನಿ. ಆಯ್ತು. ಜನರ ಪರವಾಗಿ ಅವ್ರು ಕೆಲಸ ಮಾಡಕ್ ಆಗಲ್ಲ. ನೋಡಿ, ನೀವು ಮಾಡಿ. ನಿಮ್ಗೆ ಯಾಕೆ ಅಧಿಕಾರ ಕೊಟ್ರು ಜನ? 136 ಸೀಟ್ ಕೊಟ್ಟಿದ್ದೇನಕ್ಕೆ ನೋಡಿ, ಜನ? ನಾವು ರೈತರಿಗೆ ಏನ್ ಮಾಡ್ಬೇಕೋ ನಾವು ಮಾಡಿದ್ದೀರಿ ಹೇಳ್ರಿ, ಎತ್ತಿನ ಅದನ್ನೇ ಹೊಳೆ ಯೋಜನೆಯಲ್ಲಿ ತೋರಿಸಿದೀವಿ. ಎತ್ತಿನೊಳೆ ನೀವು ಎತ್ತಿನ ಮಾಡಿದ್ದಲ್ಲ ಹೊಳೆ ರೀ. ಎತ್ತಿನ ಎತ್ತಿನ ಹೊಳೆ ನೀವು ಮಾಡಿದ್ದಲ್ಲ ಅದು. ಪ್ರತಿ ವರ್ಷ ಎತ್ತಿನ ಹೊಳೆ ನೀವು ಮಾಡಿಲ್ಲ. ನೀವು 2 ವರ್ಷದಲ್ಲಿ ಏನ್ ಮಾಡಿದ್ದೀರಿ ಅದನ್ನ ಹೇಳ್ರಿ. ಯೋಜನೆಗೆ ಇಟ್ಟಿದ್ದೀವಿ. ನೀವು 2023 ಚುನಾವಣೆ ನೀವು ಪ್ರಾಮಿಸ್ ಮಾಡಿ ಬಂದ್ರಲ್ಲ, ಅದಕ್ಕೆ ಏನ್ ಮಾಡಿದ್ರಿ ಹೇಳಿ. ಬಗ್ಗೆ ಮಾತಾಡಬೇಡಿ. ಜನರನ್ನ ಈ ಬೆಲೆ ಏರಿಕೆ ಇದೆಯಲ್ಲ, ಪ್ರತಿಯೊಂದಕ್ಕೂ ಏರಿಸ್ತಾ ಹೋಗೋದು, ಅದರಿಂದ ಮುಕ್ತ ಮಾಡ್ಬೇಕಾಗಿತ್ತು. ನೀವು ಹೇಳ್ತೀರಿ ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಇವತ್ತು ಸಿಲಿಂಡರ್ ಜಾಸ್ತಿ ಮಾಡ್ತಿರೋದು. ನೀವು ಡೀಸೆಲ್ ಮೇಲೆ 2 ರೂಪಾಯಿ ಯಾಕೆ ಜಾಸ್ತಿ ಮಾಡಿದ್ರಿ? ಈ ಟೈಮಲ್ಲಿ ಯಾಕೆ ಮಾಡಿದ್ರಿ? ಯಾವ ಸ್ಟೇಟು ಮಾಡಿಲ್ಲ ನೋಡಿ, ನಮ್ಮ ರಾಜ್ಯದಲ್ಲಿ ಸಂಪನ್ಮೂಲ ಕ್ರೋಢೀಕರಿಸಕ್ಕೆ 7 ದಿವಾಳಿ ಸರ್ಕಾರ ಇದು. ರೇ, ಸತ್ಯ ದಿವಾಳಿ ಹೇಳ್ತೀನಿ, ಸರ್ಕಾರ ಸ್ವಲ್ಪ ಕೇಳಿಸ್ಕೊಳ್ಳಿ. ಸತ್ಯ ದಿವಾಳಿ ಯಾವತ್ತು ಆಗಿದ್ದೀವಿ, ಬಿಜೆಪಿ ಅವರಿಗೆ ಕಹಿ. ದುಡ್ಡಿಲ್ಲ ಅಂತ ಒಪ್ಕೊಳ್ಳಿ. ಬಿಜೆಪಿ ಸರ್ಕಾರ ನಡೆಸಕ್ಕೆ ಯೋಗ್ಯತೆ ಇಲ್ಲ ಅಂತ ಒಪ್ಕೊಳ್ಳಿ. ಸತ್ಯ ಯಾವತ್ತು ಬಿಜೆಪಿ ಅದೇ ಸತ್ಯ ಹೇಳ್ರಿ. ದಿವಾಳಿ ಆಗಿದೆ ಅಂತ ಹೇಳ್ರಿ. ದಿವಾಳಿ ಸರ್ಕಾರ ಅಂತ ಒಪ್ಕೊಳ್ಳಿ. ಎಕ್ಸೈಸ್ ಡ್ಯೂಟಿ ಹಾಕಿರೋದು ಇದೇ ನರೇಂದ್ರ ಮೋದಿ ಸರ್ಕಾರ. ಅಲ್ಲರಿ, ಯಾವ ಸ್ಟೇಟ್ ಅಲ್ಲೂ ಪೆಟ್ರೋಲ್ ಸೆಸ್ ಹಾಕ್ಲಿಲ್ಲ. ನೀವೇ ಹಾಕ್ಬೇಕಾದ್ರೆ ನೀವೇನಕ್ಕೆ ಹಾಕ್ರಿ ಅಂತಂದ್ರೆ ಸಿಲಿಂಡರ್ ಕೊಡ್ತಿದ್ವಿ. ನರೇಂದ್ರ ಮೋದಿ ಗೌರ್ಮೆಂಟ್ ಬಂದ್ಮೇಲೆ 900 ರೂಪಾಯಿ ಸಿಲಿಂಡರ್. ಅಲ್ಲರಿ, 50 ರೂಪಾಯಿ ಡೀಸೆಲ್ ಪೆಟ್ರೋಲ್ಗೆ ರಾಜ್ಯ ತೆರಿಗೆ 33 ರೂಪಾಯಿ ಇದೆಯಲ್ಲ. ಎಷ್ಟು ರಾಜ್ಯದ ತೆರಿಗೆ ಎಷ್ಟಿದೆ ಪೆಟ್ರೋಲ್ಗೆ? ರಾಜ್ಯದ ತೆರಿಗೆ ಈಗ ಒಂದು ಪ್ರಶ್ನೆ ಸರ್, ನಂಜಪ್ಪ ಒಂದು ಕಾಳೇಗೌಡ ಪ್ರಶ್ನೆ. ಬ್ಯಾರಲ್ ಇದೆ. ಮಂಜಪ್ಪ ಕಾಳೇಗೌಡ ಅಲ್ಲ, ಈಗ ರಾಜ್ಯ ಈ ಸರ್ಕಾರದ ಕಿರ್ಚಾಟ ತೆರಿಗೆ ಜನರ ಕೇಳಿ ಎಷ್ಟಿದೆ ಸರ್? ಸಾಕಾಗಿದೆ. ನಾನು ಕೇಳೋದು, ಆಮ್ ಆದ್ಮಿ ಪಕ್ಷ, ನೀವು ಜನರ ಪರವಾಗಿ ಮಾಡಿದಂಥವ್ರು, ದೆಹಲಿ ಅನೇಕ ಕೆಲಸಗಳನ್ನ ಮಾಡಿದಂಥವ್ರು, ಅವ್ರು ಇಲ್ಲಿ ಹೋರಾಟನೇ ಮಾಡ್ತಾ ಇಲ್ವಲ್ಲ ಇದ್ರ ಬಗ್ಗೆ ಎಲ್ಲ ಅಂತ. ಕೇಜ್ರಿವಾಲ್ ಅವರು ದೊಡ್ಡ ಹಗರಣ ಮಾಡಿದ್ರಲ್ಲ ಸರ್, ಅದಕ್ಕಿಂತ ಉದಾಹರಣೆ ಬೇಕಾ? ಫ್ರೀ ಅನ್ನೋ ಹೆಸರಲ್ಲಿ ಇಲ್ಲ ಅವ್ರು ಹೇಳಿ, ಅವ್ರು ಕೇಳಿದ್ರೆ ಅವ್ರು ಮಾತಾಡುವಾಗ ನಾನು ಏನು ಮಾತಾಡ ಇಲ್ಲ, ನಿಮ್ಗೆ ಇಲ್ಲ, ಕೇಳಿ ನೀವು ಮಾತಾಡಿ ಸರ್, ದಯವಿಟ್ಟು ಮಾತಾಡಿ. ನಾನು ಮಾತಾಡುವಾಗ ಯಾರು ಸೆಂಟ್ರಲ್ ನಾನು ಬೇರೆಯವ್ರು ಮಾತಾಡೋಕೆ ಮಾತಾಡಲ್ಲ ಸರ್. ನಮ್ಮ ಯಾವುದೇ ಒಂದು ಸರ್ಕಾರ ಮಾಡಬೇಕು ಅಂದರೆ ರೈತ ದೇಶದ ಬೆನ್ನೆಲುಬು ಅಂತೀವಿ. ರೈತರಿಗೆ ನೀವು ಸಾಲ ಕೊಡೋದು ಬೇಕಾಗಿಲ್ಲ, ಇದು ಬೇಕಾಗಿಲ್ಲ. ರೈತರಿಗೆ ನೀರು, ಕರೆಂಟು, ಮಾರುಕಟ್ಟೆ ಕೊಟ್ಟರೆ ಅವ್ರು ಒಳ್ಳೆ ಬೆಳೆ ಬೆಳೆದು ನಮ್ಗೆ ಊಟ ಹಾಕೋದಲ್ಲದೆ ಬ್ಯಾಂಕ್ಗಳಲ್ಲಿ FD ಇಡೋದು ಅವರೇನೆ. ಬಿಸ್ನೆಸ್ ಮ್ಯಾನ್ಗಳು ಯಾರು ಇಡಲ್ಲ. ಬಿಸ್ನೆಸ್ ಮ್ಯಾನ್ಗಳಲ್ಲೆಲ್ಲ ಸಾಲ ಸೈಲೆಂಟ್ ಏನಾಗಿಲ್ಲ. ಇವತ್ತು ಆಮ್ ಆದ್ಮಿಗಳು ನೆನಪಾಗ್ತಿಲ್ವಾ? ನಾವು ಮೊನ್ನೆ ಹೋರಾಟ ಮಾಡಿದ್ವಿ ಸ್ವಾತಂತ್ರ್ಯ ಪಾರ್ಕಲ್ಲಿ. ಯಾವುದು ಮೀಡಿಯಾದವರು ಅದನ್ನ ಕವರ್ ಮಾಡಲ್ಲ, ಅಷ್ಟೇ ಸಮಸ್ಯೆ ಅದಾಗಿರೋದು ಅದನ್ನೇ. ಮೀಡಿಯಾ ಎಲ್ಲ ಇದೇನು ಗೋಧಿ ಮೀಡಿಯಾ. ಒಂದು ನಿಮಿಷ ಇಲ್ಲಿ ಕೇಳ್ತೀನಿ, ಒಂದು ನಿಮಿಷ. ನಾನು ಹೇಳೋದಿಷ್ಟೇ, BJP ಸರ್ಕಾರ ಕೇಂದ್ರದಲ್ಲಿ ಬಂದಿದ್ದು ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ 3 ಆಧಾರಗಳಲ್ಲಿ. ಒಂದು ಹಿಂದುತ್ವ, ಹಿಂದೂಗಳಿಗೆ ಏನು ಮಾಡಿದ್ರು? ಪಾಕ್ ಹಾಕಿಬಿಟ್ಟು ಕಾಶ್ಮೀರನ್ನ ಮಾಡಿದ್ರ? ಎಷ್ಟು ಜನ ಮುಸ್ಲಿಮರನ್ನ ಭಯೋತ್ಪಾದಕರನ್ನ ಹಿಡಿದು ಜೈಲಿಗೆ ಹಾಕಿದ್ರು? ಒಂದನೇದು. ಸ್ವಿಸ್ ಬ್ಯಾಂಕಿಂದ ಹಣ ತತ್ತೀವಿ, ಸ್ವಿಸ್ ಬ್ಯಾಂಕಲ್ಲಿ ಇಟ್ಟಿರೋರ್ನೆಲ್ಲ ಜೈಲಿಗೆ ಹಾಕ್ತೀವಿ ಅಂದರು. ಎಷ್ಟು ಜನ ಜೈಲಿಗೆ ಹಾಕಿದ್ರು? ಅವ್ರೇನು ದೇಶ ಬಿಟ್ಟು ಓಡೋಗ್ಬಿಟ್ರಾ? ದೇಶದಲ್ಲಿ ಇಲ್ವಾ? ಅಥವಾ ಅವ್ರ ಜೊತೆ ರಾಜಿ ಮಾಡ್ಕೊಂಡು ಆ ದುಡ್ಡೆಲ್ಲ ಕಿತ್ಕೊಂಡು ಇವ್ರು ಇಟ್ಕೊಂಡ್ಬಿಟ್ರಾ? ಇವ್ರು ಚುನಾವಣೆಗೆ ಬಳಸ್ತಾ ಇದ್ದಾರೆ. ಮೂರನೇದು, ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿದ್ರು. ಸಾಲ ಮಾಡಿಬಿಟ್ಟು ತುಪ್ಪ ತಿನ್ಸು ಅಂತ ಏನು ಹೇಳಲ್ಲ. ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ, ಎಷ್ಟು ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳನ್ನು ಮಾಡಿದ್ದಾರೆ, ಇದ್ದವನ್ನೆಲ್ಲ ಮುಚ್ಚಿದ್ದಾರೆ ಹೊರತು ಇವ್ರ ಸಾಧನೆ ಏನು? ಇದನ್ನು ಫ್ಯಾಕ್ಟ್ಸ್ ಇಟ್ಟು ಹೇಳ್ಬೇಕು. ಇದನ್ನು ನಾನು ಕೇಳಕ್ಕೆ ಬಯಸ್ತೀನಿ. ನಾವಿದು ಎರಡೂ ಇದ್ರ ವಿರುದ್ಧ ಖಂಡಿತ ಏನು ಜನಗಳಲ್ಲಿ ನಾವು ಅರಿವು ಮೂಡಿಸಿ ಜನಾಂದೋಲನ ನಾವು ಮಾಡಿಸ್ತೀವಿ. ಜಲ್ ಜೀವನ್ ಮಿಷನ್ ನಾವು ಕಂಟಿನ್ಯೂ ಮಾಡ್ಬಿಡ್ತೀನಿ. 11,700 ಕುಡಿಯೋ ನೀರು ಕೊಡೋದು ಒಳ್ಳೆ ಕೆಲಸ ಅಲ್ವಾ? ನೋಡಿ, ಜಲ್ ಜೀವನ್ ಮಿಷನ್ ಅಂತಾರೆ, ಪೈಪ್ ಹಾಕ್ಬಿಟ್ಟು ರಸ್ತೆ ಅಗದ್ಬಿಟ್ಟು ಹೋಗ್ತಾರೆ. ಅಲ್ಲಿಗೆ ನೀರ್ ಮೂಲ ಯಾವ್ದು?
ನೀರು ತರಕ್ಕೆ ರಾಜ್ಯ ಸರ್ಕಾರನೇ, ನಿಮಿಷ ನಾ ಮಾತಾಡ್ಬೇಕಾದ್ರೆ ದಯವಿಟ್ಟು ಮಾತಾಡಬೇಡಿ, ರಾಜ್ಯ ಸರ್ಕಾರನೇ 30 ಕಿಲೋಮೀಟರ್ನ 50 ಕಿಲೋಮೀಟರ್ನ ನೀರು ಪೈಪ್ ತಂದು ನೀರು ಕೊಡಬೇಕು. ಇವರು ಕೇಂದ್ರ ಸರ್ಕಾರ ಏನೋ 50 ಕಿಲೋಮೀಟರಿಂದ 100 ಕಿಲೋಮೀಟರಿಂದ ನೀರು ತಂದು ಕೊಡಲ್ಲ. ಇವ್ರು ಮನೆ ಮುಂದೆ ಪೈಪ್ ಹಾಕ್ಬಿಟ್ಟು ಹೋಗ್ತಾರೆ, ಅದಕ್ಕೂ ದುಡ್ಡು ಕೊಟ್ಟಿಲ್ಲ. ರಿಲೀಸ್ ಮಾಡಿರೋದು ಓನ್ಲಿ 11,760 ಕೋಟಿ. ಆದರೆ ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ಕಾಂಗ್ರೆಸ್ ಸರ್ಕಾರ 20,000 ಕೋಟಿ ಜಲಜೀವನ್ ಮಿಷನ್ಗೆ ಕೊಟ್ಟಿದ್ದಾರೆ. ಈ ರಿಪ್ಲೈ ಕೊಟ್ಟಿರೋದು ಆನ್ ದ ಹೌಸ್. ಸೆಕೆಂಡು ನಮಗೆ ಬರಬೇಕಾದ ಡೆವಲ್ಯೂಷನ್ ಫಂಡು 8% ಕೋತಾ ಮಾಡಿದ್ದಾರೆ. 15,000 ಕೋಟಿ ಬರಬೇಕಾಗಿದ್ದ ಜಾಗದಲ್ಲಿ ಕೊಟ್ಟಿರೋದು ಬರೀ ಅಲ್ಲ, ಗ್ಯಾರಂಟಿಗಳು 60,000 ಕೋಟಿ ಯಾಕೆ ಖರ್ಚು ಮಾಡ್ತಿದ್ದೀರಾ ಹಾಗಾದ್ರೆ? ನೋಡಿ, ನಾವು ಜನರ ಬದುಕನ್ನ ಹಸನಗೊಳಿಸಲು ನಾವು ಮಾಡಿದೀವಿ. ನಾವು ಕೊಟ್ಟು ತೀರ್ತೀವಿ. ಒಟ್ಟು ಅನುದಾನ ಕೊಡ್ಬೇಕು. ಈಗ ನೀವ್ ಏನಾದ್ರು ರೇಟ್ ಜಾಸ್ತಿ ಮಾಡ್ಕೊಳ್ಳಿ, ಅನುದಾನ ಕೊಡದಲ್ಲೇ ಇದ್ದಿದ್ರೆ ಇವರು ಖಂಡಿತವಾಗ್ಲು ಇವತ್ತು ಎಲ್ಲ ನೀವು ಅನುದಾನ ಕೊಟ್ಟಿದ್ರೆ ಅವ್ರ ರೇಟ್ ಜಾಸ್ತಿ ಮಾಡ್ತಿರಲ್ಲ ಅಂತ ಅವ್ರು ಹೇಳ್ತಿರೋದು. ಸರ್ ಇಲ್ಲಿ ಕೇಳಿ, ನಮ್ಗೆ ಡಬಲ್ ಹೊರ ಆಗ್ಬಿಡ್ತಾರೆ ಜನಕ್ಕೆ. ಈಗ ರಾಜ್ಯದ ಪಾಲನ್ನ ಅಲ್ಲೂ ಕೊಡಲ್ಲ ಅನುದಾನ. ಇಲ್ಲಿ ಕೇಳಿ, ರಾಜ್ಯದ ಪಾಲಲ್ಲಿ 1 ರೂಪಾಯಿ ಪೆಂಡಿಂಗ್ ಇಲ್ಲ. ಕಾಂಗ್ರೆಸ್ ಅವರು ಸುಳ್ಳು ಹೇಳ್ಕೊಂಡು ಇವತ್ತು ಆಡಳಿತ ಮಾಡಿಸ್ತಾರೆ ರಾಜ್ಯದಲ್ಲಿ. ಇವತ್ತು SC ST ಅಭಿವೃದ್ಧಿಗೆ ಇಟ್ಟಿರ್ತಕ್ಕಂಥ ಅಭಿವೃದ್ಧಿಗೆ ಇಟ್ಟಿರ್ತ ದುಡ್ಡನ್ನ ಯಾಕೆ ತಗೊಂಡ್ರು ಸರ್? ಹಾಗಾದ್ರೆ ಎಲ್ಲಿ ಬಳಕೆ ಮಾಡ್ತಾ ಇದಾರೆ? ಇವತ್ತು ನಾವು ಗ್ಯಾರಂಟಿ ಕೊಟ್ಟಿಲ್ವಾ ಅಂತ ಹೇಳ್ತಾರೆ ಪ್ರಶ್ನೆ ಮಾಡಿದ್ರೆ. ಗ್ಯಾರಂಟಿ ಬಸ್ಸಲ್ಲಿ ಹೋಗೋರಿಗೆಲ್ಲ ನೀವು ದಲಿತ ಮಹಿಳೆ ಓಡಾಡ್ತಾ ಇದ್ರೆ ದಲಿತ ಮಹಿಳೆ ಅಂತ ಉಡುಪಿಟ್ಟು ನೀವು ಟಿಕೆಟ್ ಕೊಡ್ತೀರಾ? ಸೊ ಎಲ್ಲಿ ಕೊಡ್ತಾ ಇದ್ದೀರಾ? ಅವರೆಲ್ಲ ಒಂದ್ ಕಡೆ ಒಂದು ಕಾರನ್ನು ತಗೊಂಡು ಒಂದು ಜೀವನ ನಡೆಸುವಂತ ಕೆಲಸಕ್ಕೆ, ಒಂದು ಸಣ್ಣ ಒಂದು ಅಂಗಡಿಯನ್ನು ಹಾಕೋಣ ಅಂತ ಕೆಲಸಕ್ಕೆ ಇಟ್ಟಂತ ದುಡ್ಡನ್ನ ನಿಮ್ ಬೇಕಾದ ರೀತಿ ಎಲ್ಲ ಬಿಟ್ಟು ತಿನ್ಕೊಂಡ್ ಕೂತೀರಾ. ವಾಲ್ಮೀಕಿ ಅಭಿವೃದ್ಧಿಯ ನಿಗಮ ಎಷ್ಟು ಸರ್? 180 ಕೋಟಿ ಆಗೋಣ. ದುಡ್ಡೆಲ್ಲ ಇತ್ತು, ದುಡ್ಡೆಲ್ಲ ದುಡ್ಡು ವಾಪಸ್ ತಗೊಂಡಿಲ್ಲ ನೀವು. ದುಡ್ಡನ್ನ ವಾಪಸ್ ನೀವು ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ ಇಲ್ಲಿವರೆಗೂ ಅದು ಸುದ್ದಿನೇ ಇಲ್ಲ. ನೀವು ಎಲ್ಲಿದೆ ದುಡ್ಡು? ಯಾರು ತಗೊಂಡೋದ್ರು? ನಿಮ್ಮ ಹೈಕಮಾಂಡ್ ತಗೊಂಡೋದ್ರ? ಗೋವಿಂದರಾಜ್ ಅವರೇ, ಅಲ್ಲಲ್ಲ, ರೈತರ ಆದಾಯ ಡಬಲ್ ಮಾಡ್ತೀವಿ ಅಂದ್ರೆ ಇನ್ನೂ ಕೂಡ ಆಗಿಲ್ಲ. ಯುವ ಜನರಿಗೆ ಉದ್ಯೋಗ ಅವೆಲ್ಲ ಮಾಡಿದ್ರೆ ಕೇಳ್ತಿರಲಿಲ್ಲ. ನೀವು 50 ರೂಪಾಯಿ 100 ರೂಪಾಯಿ ಮಾಡಿದ್ರೆ ಕೊಡ್ತಾ ಇದ್ರೆ ಜನ. ಕಾಂಗ್ರೆಸ್ ಅವರು ಬೇಡ, JDS ಅವರು ಬೇಡ, ಬಿಜೆಪಿ ಅವರು ಬೇಡ, 50 ರೂಪಾಯಿ 100 ರೂಪಾಯಿ ಕೊಡ್ತಿದ್ರು. ಒಂದ್ ನಿಮಿಷ ಹೇಳಿ, ರೈತರಿಗೆ ಯಾವ ರೀತಿಯಾಗಿ ಮೋದಿ ಅವರ ನೇತೃತ್ವದ ಸರ್ಕಾರ ಬಂದ ಮೇಲೆ ಹೋರಾಟ ಮಾಡಿ ಜನಾಕ್ರೋಶ ಯಾತ್ರೆ ಯಾವ ರೀತಿ ಇರ್ಬೇಕಂದ್ರೆ, ಅಲ್ಲ ಒಂದ್ ನಿಮಿಷ ಕಶ್ಯಪ್ ಒಂದ್ ನಿಮಿಷ, ನೀವು ಜನಾಕ್ರೋಶ ಯಾತ್ರೆ ಏನ್ ಮಾಡ್ತಾ ಇದ್ರಿ ನೀವು ಮಾಡಿ ಹೇಳಿ. ನಾವು ಕೇಂದ್ರ ಸರ್ಕಾರ ಕೇಳ್ತೀವಿ 50 ರೂಪಾಯಿ ವಾಪಸ್ಸನ್ನ ಇದು ಮಾಡಿಸ್ತೀವಿ ಅಂತ ಹೇಳಿ, ಇಲ್ಲ ಬೇರೆ ರೂಪದಲ್ಲಿ ಕೊಡಿಸ್ತೀವಿ ಅಂತ ಹೇಳಿ, ಆಗ ಜನ ಒಪ್ಕೊಳ್ತಾರೆ. ಅದು ಬಿಟ್ರು ಜನರಿಗೆ ಅನುಕೂಲ ಆಗಂತ ಕೆಲಸಗಳು ಸಾಕಷ್ಟು ಯೋಜನೆಗಳು ಬಂದಿದೆ ಸರ್. ನಿಮ್ಗೆ ಅದೇ ಹೇಳ್ತಾ ಇದೆ, HAL ಅಂತ ಕಂಪ್ನಿನ ತುಮಕೂರು ಡಿಸ್ಟ್ರಿಕ್ಟ್ ಬಂತು 4,00,000 ಕೋಟಿ. ಯುಪಿಎ ಸರ್ಕಾರ ಕಂಡ್ರಿ, ಸುಳ್ಳು ಹೇಳಬೇಕು ಅಂದ್ರೆ ಒಂದು ಇತಿಮಿತಿ ಇರಬೇಕು. ನಮ್ಮ ಸರ್ಕಾರ ಕೇಳಿಸ್ಕೊಳ್ರಿ, ನೀವು ಮಾತಾಡ್ಬೇಕಾದ್ರೆ ಮಾತಾಡ್ಬೇಡಿ ಅಂತ ಹೇಳ್ತೀರಾ, ನಾವು ಮಾತಾಡ್ಬೇಕಾದ್ರೆ ಆಯ್ತಾಯ್ತು. ಕಶ್ಯಪ್ ಗಮನಿಸ್ತಾ ಇದಾರೆ. ಕಶ್ಯಪ್ ಅವರೇ ಗೋವಿಂದರಾಜ್ ಜನ ಗಮನಿಸ್ತಾ ಇದಾರೆ. ಜನ ತೀರ್ಮಾನ ಮಾಡ್ತಾರೆ. ಯಾರು ನಮ್ಮ ಪರವಾಗಿದ್ದಾರೆ ಜನ ತೀರ್ಮಾನ ಮಾಡ್ತಾರೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ ಕೂಡ. ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರು, ಇದು ಇವತ್ತಿನ ಬಿಗ್ ಡಿಬೇಟ್. ನೋಡ್ತಾ ಇರಿ ಪ್ರಜಾ ಟಿವಿ, ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ. ಜನಾಕ್ರೋಶ